ಈಗ ಎರಡನೇ ಸಂದೇಶದಲ್ಲಿ ಏನು ನೋಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಇದು ಸಹ ಗುಡ್ ಫ್ರೈಡೇ ಬಗ್ಗೆನೇ. ಓಕೆ, ಒಂದು ವೇಳೆ ನಿಮ್ಮ ನೋಟ್ಸಲ್ಲಿ ನೀವು ಗುಡ್ ಫ್ರೈಡೇ ಮೆಸೇಜ್ ಅಂತ ಹೇಳಿ ಬರ್ಕೊಂಡಿದ್ರೆ, ಎಷ್ಟು ಗುಡ್ ಫ್ರೈಡೇ ಮೆಸೇಜ್ ಈಗಾಗಲೇ ಬರ್ಕೊಂಡಿದ್ದೀರೋ ಅದಾದ ನಂತರ ಹಾಕಿ ಒಂದು ಸಂಖ್ಯೆಯನ್ನು ಬರ್ಕೊಡಿ. ಈಗಾಗಲೇ ಗುಡ್ ಫ್ರೈಡೇ ಮೆಸೇಜ್ 1, 2 ಅಂತ ಹೇಳಿ ಬರ್ಕೊಂಡಿದ್ರೆ 3 ಅಂತ ಹೇಳಿ ಸಂದೇಶಕ್ಕೆ ಬರ್ಕೊಡಿ. ಓಕೆ, ರೆಡಿನಾ? ಸೆಟ್ಲ್ ಆದರೆ ಎಲ್ಲರೂ ಸಹ ಶುರು ಮಾಡೋಣ. ಓಕೆ, ಇಷ್ಟಕ್ಕೂ ಗುಡ್ ಫ್ರೈಡೇ ಅಂದಿದ ತಕ್ಷಣ ನಾರ್ಮಲ್ ಆಗಿ ಯೇಸು ಕ್ರಿಸ್ತರ ಶ್ರಮೆ ಕಷ್ಟಗಳು ನಮಗೆ ನಾರ್ಮಲ್ ಆಗಿ ನೆನಪಿಗೆ ಬರುವಂತಹದ್ದು ಕಾಮನ್. ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ನಮಗೋಸ್ಕರ ಪಟ್ಟಂತಹ ಕಷ್ಟ ಏನು, ಆ ಬಾಧೆ ಏನು, ಆ ಮುಳ್ಳು ಕಿರೀಟದ ಬಾಧೆ ಹೇಗಿರುತ್ತೆ, ಚಾಟಿಯಿಂದ ಹೊಡೆದಾಗ ಬಾಧೆ ಹೇಗಿರುತ್ತೆ, ಆ ಹೊಡೆಯುವಂತಹ ಜನ ಹೇಗಿದ್ರು, ಇಷ್ಟಕ್ಕೂ ಎಲ್ಲಿಂದ ಎಲ್ಲಿವರೆಗೂ ಯೇಸು ಕ್ರಿಸ್ತರನ್ನ ನಡೆಸಿದ್ರು, ಯಾವ ರಾಜನಿಂದ ಎಲ್ಲಿಗೆ ಕರ್ಕೊಂಡು ಹೋದರು, ಎಷ್ಟು ಕಿಲೋಮೀಟರ್ಗಳ ಗಟ್ಟಲೆ ಪ್ರಯಾಣ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಬಂತು ಅವತ್ತು ಯೇಸು ಕ್ರಿಸ್ತರಿಗೆ. ಇದನ್ನೆಲ್ಲ ನಾವು ಕಳೆದ ವರ್ಷ ಮಾತಾಡ್ಕೊಂಡಿದ್ದೀವಿ, ಹೌದಾ? ಕಳೆದ ವರ್ಷ ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಪಟ್ಟಂತಹ ಶ್ರಮೆ ಏನು, ಶಿಲುಬೆಗೆ ಏರಿಸುವುದಕ್ಕಿಂತ ಮುಂಚೆ ಸ್ವಲ್ಪ ಕಾಲದ ಹಿಂದೆ ಯೇಸು ಕ್ರಿಸ್ತರು ಪಟ್ಟಂತಹ ಶ್ರಮೆ ಏನು ಅಂತ ಹೇಳಿ ಕಳೆದ ವರ್ಷ ಮಾತಾಡ್ಕೊಂಡಿದ್ದೀವಿ. ಓಕೆ, ಹಾಗಾದರೆ ಅದೊಂದೇನಾ ಯೇಸು ಕ್ರಿಸ್ತರು ನಮಗೋಸ್ಕರ ಪಟ್ಟಂತಹ ಶ್ರಮೆ? ಅದೊಂದೇನಾ ಶಿಲುಬೆಯಲ್ಲಿ ಪಟ್ಟಂತಹ ಶ್ರಮೆ? ಒಂದೇನಾ? ಗುಡ್ ಫ್ರೈಡೇ ಅಲ್ಲಿಗೆ ಸಕ್ಸಸ್ ಆಯ್ತಾ? ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟಂತಹ ಕ್ರಮ ಏನಿದೆ ಅದು ಒಂದಿನದಲ್ಲಿ ನಡೆದಂತಹ ವಿಚಾರ ಅಲ್ಲ ಪ್ರಿಯರೇ. ಶಿಲುಬೆಗೆ ಹಾಕಿದಂತಹ ದಿನ ನಡೆದಂತಹ ವಿಚಾರ ಅಲ್ಲ. ಆ ಗುಡ್ ಫ್ರೈಡೆಗೆ ಪ್ರಿಪ್ರೇಷನ್ ಯಾವಾಗಿಂದ ಶುರು ಆಯಿತು? ಶುಭ ಶುಕ್ರವಾರದ ಪ್ರಿಪ್ರೇಷನ್ನು ಯಾವಾಗಿಂದ ಶುರು ಆಯಿತು ಹೇಳಿ? ಯಾವಾಗಿಂದ ಶುರು ಆಯಿತು? ಈ ಲೋಕಕ್ಕೆ ಪುನಾದಿ ಹಾಕುವುದಕ್ಕಿಂತ ಮುಂಚೆನೇ ಯೇಸು ಕ್ರಿಸ್ತರನ್ನು ಏರ್ಪಡಿಸಿದ್ರೆ ದೇವರು ಈ ಕೆಲಸದ ನಿಮಿತ್ತ ಅಂತ ಹೇಳಿ. ನಾವು ಅಷ್ಟು ಹಿಂದೆ ಹೋಗ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಬಿಡಿ. ಅಟ್ಲೀಸ್ಟ್ ಯೇಸು ಕ್ರಿಸ್ತರು ಹುಟ್ಟಿದಂದಿನಿಂದನೂ ಈ ಗುಡ್ ಫ್ರೈಡೇಗೋಸ್ಕರ ಪ್ರಿಪೇರ್ ಆಗ್ತಾನೆ ಇರಬೇಕಾ? ಅಟ್ಲೀಸ್ಟ್ ಈ ಲೋಕದಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದಂದಿನಿಂದ ಗುಡ್ ಫ್ರೈಡೇಗೆ ಪ್ರಿಪೇರ್ ಆಗ್ತಾನೆ ಇರಬೇಕಾ? ಆ ಪ್ರಿಪ್ರೇಷನ್ ಹೇಗಿತ್ತು? ಆ ಪ್ರಿಪರೇಷನ್, ಆ ಸಿದ್ಧತೆ ಹೇಗಿತ್ತು? ನೀವು ಸಹ ಮನೆಯಲ್ಲಿ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿರ್ತೀರ, ಹೌದಾ? ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿರ್ತೀರ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತೀರ, ಎಲ್ಲ ವಿಚಾರದ ನಿಮಿತ್ತ ಪ್ರಾರ್ಥನೆ ಮಾಡ್ತಿರ್ತೀರ, ಹೌದಾ? ಇಲ್ಲಿ ಸಭೆಯಲ್ಲಿ ಪ್ರೇಯರ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ಸ್ಟೇಜ್ ಮೇಲೆ ಬಂದು ಮಾಡಲಿಕ್ಕೆ ಏನಾಗತ್ತೆ? ಬಹಳಷ್ಟು ಜನರಿಗೆ ಏನಾಗತ್ತೆ? ಭಯ ಆಗತ್ತಾ? ಮನೇಲಿ ಯಾಕೆ ಭಯ ಆಗಿಲ್ಲ? ಇಲ್ಲಿ ಸೆಮಿನಾರಲ್ಲಿ ಕೊಟ್ಟರು ಅಂತ ಅಂದ್ಕೊಳ್ಳಿ, ಭಾನುವಾರ ಆರಾಧನೆ ಬಿಟ್ಬಿಡಿ, ಸೆಮಿನಾರಲ್ಲಿ ಪ್ರಾರ್ಥನೆ ಕೊಟ್ಟರು ಅಂತ ಅಂದ್ಕೊಳ್ಳಿ, ಸುಮಾರು ಒಂದು 200 ಜನ ಇದ್ದಾರೆ, ಪ್ರಾರ್ಥನೆ ಕೊಟ್ಟರು. ಏನಾಗತ್ತೆ ಇಲ್ಲಿ? ಹೌದಾ? ಮನೆಯಲ್ಲಿ ಎಲ್ಲರಿಗೋಸ್ಕರನೂ ಪ್ರಾರ್ಥನೆ ಮಾಡಿದ್ವಿ, ಇಲ್ಲಿ ಯಾರಿಗೋಸ್ಕರನೂ ಪ್ರಾರ್ಥನೆ ಮಾಡಿರೋದಿಲ್ಲ. ಮನೆಯಲ್ಲಿ ಒಬ್ಬರನ್ನು ಬಿಡ್ದಂಗೆ ಎಲ್ಲ ದೈವ ಸೇವಕರ ಹೆಸರು ಹೇಳಿ ಪ್ರಾರ್ಥನೆ ಮಾಡಿದ್ವಿ. ಇಲ್ಲಿ ಬಂದ ನಂತರ ಪದಗಳು ಹೊರಗಡೆ ಬರ್ತಿರೋದಿಲ್ಲ. ಕಾರಣ ಏನು? ಒತ್ತಡ ಅಂತ ಹೇಳ್ಬೋದಾ? ಒತ್ತಡ ಅಂತ ಹೇಳ್ಬೋದಾ? ಈ ಜನರೆಲ್ಲ ಹೊರಗಡೆ ಕಳಿಸಿ, ಜನರನ್ನೆಲ್ಲ ಹೊರಗಡೆ ಕಳಿಸಿ, ಆಮೇಲೆ ನಿಮಗೆ ನೀವು ಒಬ್ಬರೇ ಇದ್ದೀರಾ ರೂಮಲ್ಲಿ, ನಿಮ್ಮನ್ನು ಪ್ರೇಯರ್ ಮಾಡೋಕ್ಕೆ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಇಲ್ಲಿ ಬಂದು ಮಾಡ್ತೀರಾ? ಭಯ ಆಗುತ್ತಾ ಆವಾಗ? ಆವಾಗ ಭಯ ಇಲ್ಲ. ಇಲ್ಲಿ ಎಲ್ಲರೂ ಸಂಡೇ ಆರಾಧನೆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಸುಮಾರು ಜನ ಮಕ್ಕಳು ಬಂದು ಇಲ್ಲಿ ಆಟ ಆಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಿರ್ತಾರೆ, ಹೌದಾ ಇಲ್ವಾ? ಭಯ ಆಗುತ್ತಾ ಆವಾಗ? ಇಲ್ಲ. ಅಂದರೆ ಇಷ್ಟು ಜನರ ಮುಂದೆ ಇಷ್ಟು ಜನ ಏನು ಅಂದ್ಕೊಂಡಿರ್ತಾರೆ? ಈ ಬ್ರದರ್ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ನೀವು ಇಲ್ಲಿ ಬಂದು ಪ್ರೇಯರ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರುವಂತಹದ್ದು ಏನು? ಅಷ್ಟು ಜನ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆ ಒತ್ತಡ ನಿಮ್ಮ ಮೇಲಿದೆಯಾ? ಹೌದಾ ಇಲ್ವಾ? ಆ ಒತ್ತಡ ಇದೆಯಾ? ಆ ಪ್ರೆಷರ್ ಇದೆಯಾ ನಿಮಗೆ? 200 ಜನರ ಮುಂದೆ ಆ ಪ್ರೆಷರ್ ತಗೊಳ್ಲಿಕ್ಕೆ ಆಗ್ತಿಲ್ಲ ಅಲ್ವಾ? ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆದರೂ ತಿಳುವಳಿಕೆ ಇರುವಂಥವ್ರು ಇಲ್ಲಿದ್ದರೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಕೆಲವರು ಪ್ಲೇಯರ್ಸ್ ಇರ್ತಾರೆ, ಅವರು ಪ್ರಾಕ್ಟೀಸಲ್ಲಿ ಟ್ರೈನಿಂಗ್ ನೆಟ್ಸಲ್ಲಿ ಆಡಬೇಕಾದ್ರೆ ತುಂಬ ಚೆನ್ನಾಗಿ ಆಡ್ತಿರ್ತಾರೆ. ತುಂಬ ದೊಡ್ಡ ದೊಡ್ಡ ಮ್ಯಾಚ್ಗಳಿಗೆಲ್ಲ ಹೋದರೆ ಕೈ ಕೊಟ್ಬಿಡ್ತಾರೆ. ಯಾಕೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಅಂತ ಅಂದ್ಕೊಳ್ಳಿ, ಇಂಡಿಯಾ ಟೀಮ್ಗಿರುವಂಥ ಒತ್ತಡ ಏನು? ಗೆಲ್ಲೇಬೇಕು, ಹೌದಾ ಇಲ್ವಾ? ಗೆಲ್ಲೇಬೇಕು, ಏನಾದರೂ ಆಗೋಗ್ಲಿ ನಾವು ಗೆಲ್ಲಲೇಬೇಕು, ಇವ್ರ ಮೇಲೆ ಸೋಲೋ ಹಾಗೆ ಇಲ್ಲ. ಆ ಪ್ರೆಷರಲ್ಲಿ ಕೆಲವರು ಸರಿಯಾಗಿ ಆಡೋದಿಲ್ವಾ? ಏನಾಯಿತು? ಅಷ್ಟೊಂದು ಪ್ರೆಷರ್ ಇದೆ ತಲೆ ಮೇಲೆ, ಮಾಡಲೇಬೇಕು, ಆಡಲೇಬೇಕು, ಹೌದಾ? ಈ ಡಾಕ್ಟ್ರುಗಳು ಕ್ರಿಟಿಕಲ್ ಆಗಿರುವಂಥ ಆಪ್ರೇಷನ್ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಡಿಕ್ಲರೇಷನ್ಗೆ ಸೈನ್ ಮಾಡಿಸ್ಕೋತಾರೆ. ಏನಂತ?
ನಾವು ಆಪ್ರೇಷನ್ ಮಾಡುವಂತಹದ್ದು, ಸರ್ಜರಿ ಮಾಡುವಂತಹದ್ದು ಮಾಡ್ತೀವಿ. ಆದರೆ ಏನು ಪೇಷಂಟ್ ಉಳಿತಾರೆ ಅಂತ 100% ಅಶ್ಯೂರೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಸರ್ಜರಿಯ ಮಧ್ಯದಲ್ಲಿ ಅವ್ರು ಮರಣಿಸಿದ್ರೆ ಅದಕ್ಕೂ ನಮಗೂ ಹಾಸ್ಪಿಟ್ಲಿಗೂ ಸಂಬಂಧ ಇಲ್ಲ. ಅವರ ಪ್ರೆಷರ್ ತಗೊತಿಲ್ಲ. ಡಾಕ್ಟ್ರ್ ಮೇಲೆ ಹೋಯ್ತು ಅಂತ ಅಂದ್ಕೊಳ್ಳಿ, ಇವ್ರು ಏನಾದರೂ ಮರಣ ಹೊಂದಿದ್ರೆ ನಿಮ್ಮದೇ ಜವಾಬ್ದಾರಿ ಅಂತ ಹೋಯ್ತು ಅಂತ ಅಂದ್ಕೊಳ್ಳಿ. ಕೈ ಎಷ್ಟು ನಡಕ್ಬಿಟ್ಟಿರುತ್ತೋ ಹೌದಾ ಅಲ್ವಾ? ಆಪ್ರೇಷನ್ ಮಾಡಬೇಕಾದ್ರೆ ಏನಾದರೂ ಆದರೆ ನನ್ನ ತಲೆ ಮೇಲೆ ಬರುತ್ತಲ್ವ, ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗಿರುವಂಥ ಪರಿಸ್ಥಿತಿ ಇದೆ ಅಲ್ವಾ? ಅಂದರೆ ಒತ್ತಡ ಅನ್ನುವಂತಹದ್ದು ಮನುಷ್ಯನಿಗೆ ಹೇಗಿರುತ್ತೆ ಅಂತ ಒಂದು ಸಾರಿ ಹೇಳಲಿಕ್ಕೆ ಇದನ್ನೆಲ್ಲ ಹೇಳ್ತಿದ್ದೇನೆ. ನಿಮಗೆ 200 ಜನರ ಮುಂದೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಒತ್ತಡ ಆಯಿತಾ? ಕ್ರಿಕೆಟ್ ಟೀಮ್ ಆಟಗಾರರಿಗೆ 130 ಕೋಟಿ ಜನ ಭಾರತೀಯರಿಗೋಸ್ಕರ ಆಡಲಿಕ್ಕೆ ಒತ್ತಡ ಬಂತ? ಹಾಂ. ಅಂದರೆ ಮನುಷ್ಯರು ಒಂದನ್ನು ಆಸೆ ಪಟ್ಟಿದ್ದಾರೆ ಅಂದರೆ ಅವರ ಆಸೆಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಷ್ಟೊಂದು ಒತ್ತಡ ಇರುತ್ತಾ? ಹೌದು. ಮನುಷ್ಯರ ಆಕಾಂಕ್ಷೆಯನ್ನು ತೀರಿಸ್ಲಿಕ್ಕೋಸ್ಕರ ಇಷ್ಟೊಂದು ಒತ್ತಡ ಇದ್ದರೆ ಈ ಕೆಲಸ ಇದೆಯಲ್ವ ಪ್ರಿಯರೇ? ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆ ಮೇಲೆ ಬಂದು ಪ್ರಾಣ ಕೊಡಬೇಕು ಅನ್ನುವಂತಹದ್ದು ಇದು ಯಾರ ಆಕಾಂಕ್ಷೆ? ದೇವರ ಆಕಾಂಕ್ಷೆ ಅಲ್ವಾ? ಮನುಷ್ಯರ ಆಸೆಯನ್ನು ತೀರಿಸ್ಲಿಕ್ಕೆ ಇಷ್ಟೊಂದು ಒತ್ತಡ ಇತ್ತು ಅಂದರೆ ಇನ್ನು ಯೇಸು ಕ್ರಿಸ್ತರ ಮೇಲೆ ಎಷ್ಟು ದೊಡ್ಡ ಒತ್ತಡ ಇತ್ತು. ಏನಕ್ಕೋಸ್ಕರ? ತಂದೆಯ ಕೋರಿಕೆಯನ್ನು, ಇಚ್ಛೆಯನ್ನು, ಚಿತ್ತೆಯನ್ನು ತೀರಿಸ್ಲಿಕ್ಕೋಸ್ಕರ ಇನ್ನು ಎಷ್ಟು ಒತ್ತಡ ಇರಬೇಕು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೌದಾ? ನಾನು ಆಗಲೇ ಹೇಳಿದೆ ನಿಮಗೆ, ಗುಡ್ ಫ್ರೈಡೇ ಅನ್ನುವಂತಹದ್ದು ಒಂದು ದಿನದಲ್ಲಿ ಸಕ್ಸಸ್ ಆಗಿರುವಂತಹ ಸ್ಟೋರಿ ಅಲ್ಲ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನ್ಮಿಸಿದ ಆ ದಿನದಿಂದ ಹಿಡಿದು ಆ ಗುಡ್ ಫ್ರೈಡೇಗೋಸ್ಕರ ಸಿದ್ಧ ಆಗ್ತಾನೆ ಇರಬೇಕು, ಕಷ್ಟಪಡ್ತಾನೆ ಇರಬೇಕು. ಹೋಗಲಿ, ಶಿಲುಬೆ ಮೇಲೆ ಪ್ರಾಣ ಕೊಡಬೇಕು ಅಂದರೆ ನಾರ್ಮಲಾಗಿ ಪ್ರಾಣ ಕೊಟ್ಬಿಡುವಂತಹದ್ದ? ಅದ ಯೇಸು ಕ್ರಿಸ್ತರಿಗೆ ಕೊಟ್ಟಂತಹ ಟಾಸ್ಕ್ ಅದ? ಕಷ್ಟಪಡಬೇಕು, ಘೋರವಾಗಿರುವಂತಹ ಮರಣ ಅನುಭವಿಸಬೇಕು, ನೋವುಗಳನ್ನು ತಾಳ್ಕೋಬೇಕು, ಅದೆಲ್ಲ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನು? ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಂದ್ರೆ ಯೇಸು ಕ್ರಿಸ್ತರು ಹೇಗಿರಬೇಕು ಹೇಳಿ? ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಂದ್ರೆ ಯೇಸು ಕ್ರಿಸ್ತರು ಹೇಗಿರಬೇಕು? ಓಕೆ, ಯೇಸು ಕ್ರಿಸ್ತರಿಗಿಂತ ಹಿಂದೆ ಸಾಕಷ್ಟು ಜನ ಭಕ್ತರನ್ನು ನಾವು ನೋಡಿದ್ದೀವಲ್ವ? ಆ ಭಕ್ತರು ಸಹ ಪ್ರಾಣ ಕೊಡ್ಬೋದಿತ್ತಲ್ಲ ಶಿಲುಬೆ ಮೇಲೆ. ಯಾಕೆ ಯೇಸು ಕ್ರಿಸ್ತರೇ ಬರಬೇಕಿತ್ತು? ಯಾಕೆ ಯೇಸು ಕ್ರಿಸ್ತರೇ ಬರಬೇಕಿತ್ತು? ಪಾಪ ತೊಳಿಲಿಕ್ಕೋಸ್ಕರ. ಈಗ ಹೇಳಿ, ಹಾಗಾದರೆ ಯೇಸು ಕ್ರಿಸ್ತರು ಹೇಗಿರಬೇಕಿತ್ತು? ಪರಿಶುದ್ಧರಾಗಿ, ಒಂದು ಪಾಪ ಮಾಡದಂತೆ. ಗುಡ್ ಫ್ರೈಡೇ ದಿನ ಬಂದು ಶಿಲುಬೆ ಮೇಲೆ ಪ್ರಾಣ ಕೊಡ್ತೀನಿ ಅಂದರೆ ಆಗೋದಿಲ್ಲ ಪಾಪ ತೊಳಿಲಿಕ್ಕೆ. ಎಲ್ಲಿಂದ ಪ್ರಿಪರೇಷನ್ ಆಗಬೇಕು? ಅದಕ್ಕೋಸ್ಕರ ಎಲ್ಲಿಂದ ಸಿದ್ಧವಾಗಬೇಕು? ಈ ಲೋಕದಲ್ಲಿ ಹುಟ್ಟಿದಂದಿನಿಂದ ಹಿಡಿದು ಶಿಲುಬೆಗೆ ಹಾಕಿ ತನ್ನ ಉಸಿರು, ಈ ಭೌತಿಕ ಸಂಬಂಧಪಟ್ಟಂತಹ ಶರೀರಕ್ಕೆ ಸಂಬಂಧಪಟ್ಟಿರುವಂಥ ಉಸಿರು ತನ್ನನ್ನು ಬಿಟ್ಟು ಹೋಗುವವರೆಗೂ ಒಂದೂ ತಪ್ಪನ್ನು ಮಾಡದೆ ಇರಬೇಕು. ಪ್ರೆಷರ್ ಇದೆಯಾ? ಒಂದು ತಪ್ಪು ಮಾಡೋ ಹಂಗಿಲ್ವಾ? ನಾವು ಚರಿತ್ರೆಯಲ್ಲಿ ಸಾಕಷ್ಟು ಜನರನ್ನು ನೋಡ್ತೇವೆ. ದಾವೀದನು ನಮಗೆ ಗೊತ್ತಾ? ದಾವೀದನಿಗೆ ದೇವರು ಪರಲೋಕ ಕೊಡಲಿಕ್ಕೆ ರೆಡಿಯಾಗಿ ಇಟ್ಟಿದ್ದಾರೆ. ಹೌದಾ? ಪರಲೋಕಕ್ಕೆ ಕ್ವಾಲಿಫೈ ಆಗಿರುವಂತಹ ಕ್ಯಾಂಡಿಡೇಟ್. ಆದರೆ ಏನು ಮಾಡಿದ್ರು? ತಪ್ಪು ಮಾಡಿದ್ರು. ಮೋಶೆ ಪರಲೋಕಕ್ಕೆ ಕ್ವಾಲಿಫೈ ಆಗಿರುವಂತಹ ಕ್ಯಾಂಡಿಡೇಟ್, ಆದರೆ ಏನು ಮಾಡಿದ್ರು? ತಪ್ಪು ಮಾಡಿದ್ರು. ಆ ಥರ ಒಂದೊಂದು ತಪ್ಪು ಮಾಡೋ ಹಂಗಿಲ್ವಾ? ಒಂದೂ ತಪ್ಪು ಮಾಡದೆ ಹೋದರೆ ಮಾತ್ರ ಶಿಲುಬೆ ಮೇಲೆ ಆ ಮರಣ ಸಕ್ಸಸ್ ಆಗುವಂತಹದ್ದು. ಪರಿಶುದ್ಧವಾಗಿರುವಂತಹ ಬಲಿನೇ ಬೇಕು ಪಾಪ ತೊಳಿಲಿಕ್ಕೋಸ್ಕರ. ಶುದ್ಧವಾಗಿರುವಂತಹ ಬಲಿನೇ ಆಗಿರಬೇಕು. ಒಂದೂ ತಪ್ಪನ್ನು ಹುಟ್ಟಿದಂದಿನಿಂದ ಹಿಡಿದು ಮಾಡುವಂತಹ ಅವಕಾಶ ಎಲ್ಲೂ ಇಲ್ಲ. ಪ್ರೆಷರ್ ಇದೆಯಾ ಯೇಸು ಕ್ರಿಸ್ತರ ತಲೆ ಮೇಲೆ? ಒಂದೇ ಒಂದು ತಪ್ಪನ್ನು ಮಾಡಿದ್ರೆ ದೇವರ ಉದ್ದೇಶ, ದೇವರು ಕೋಟಿ ವರ್ಷಗಳಿಂದ ಕನಸು ಕಾಣ್ತಿರುವಂತಹ ಕನಸು ಯಾವುದೂ ಸಹ ನೆರವೇರೋದಿಲ್ಲ. ನೀವು ಯೋಚನೆ ಮಾಡಿ ನೋಡಿ ಒಂದು ಸಾರಿ. ಹುಟ್ಟಿದಂದಿನಿಂದ ಹಿಡಿದು ಒಂದೂ ತಪ್ಪು ಮಾಡದೇ ಇರಬೇಕು ಶಿಲುಬೆಗೆ ಹೋಗುವ ಆ ಘಳಿಗೆಯವರೆಗೂ. ಈಸಿನ? ಸುಲಭವಾಗಿರುವಂತಹ ಘಟ್ಟನ ಅದು? ಪ್ರತಿದಿನ ಎಷ್ಟು ಶೋಧನೆಗಳು ಬರುತ್ತೆ ಪ್ರಿಯರೇ? ಹೌದಾ? ಪ್ರತಿದಿನ ನಮ್ಮ ಜೀವನದಲ್ಲಿ ಪಾಪಕ್ಕೆ ಪ್ರೇರೇಪಿಸುವಂಥ ಎಷ್ಟು ಘಟನೆಗಳು ಬರುತ್ತೆ? ಇದನ್ನೆಲ್ಲ ಎದುರಿಸ್ಬೇಕಾ? ಹೌದು. ಅಷ್ಟು ಕೋಟಿ ಜನ, ಇವಾಗಲೂ ಎಷ್ಟು ಕೋಟಿ ಜನರ ಒತ್ತಡ ಇದು? ಎಷ್ಟು ಕೋಟಿ ಜನರಿಗೋಸ್ಕರ ಒತ್ತಡ ತಗೊತಿದ್ದಾರೆ ಯೇಸು ಕ್ರಿಸ್ತರು? ಸಭೆಯಲ್ಲಿರುವಂಥ 200 ಜನರಿಗೋಸ್ಕರನ? ಎಷ್ಟು ಜನಕ್ಕೋಸ್ಕರ? ಭಾರತ ದೇಶದ ಪಾಪ್ಯುಲೇಷನ್ 135 ಕೋಟಿ ಜನರಿಗೋಸ್ಕರನ? ಪ್ರಪಂಚದಲ್ಲಿರುವಂಥ 850 ಕೋಟಿ ಜನರಿಗೋಸ್ಕರನ? ಎಷ್ಟು ಜನರಿಗೋಸ್ಕರ? ಆದಾಮನಿಂದ ಹಿಡಿದು
ಯೇಸು ಕ್ರಿಸ್ತರ ಎರಡನೇ ಬರೋಣದವರೆಗೂ ಎಷ್ಟು ಜನ ಹುಟ್ಟುತ್ತಾರೋ, ಎಷ್ಟು ಜನ ಹುಟ್ಟಿದಾರೋ, ಎಷ್ಟು ಜನ ಈಗಾಗಲೇ ಮರಣಿಸಿದಾರೋ ಅಷ್ಟೂ ಜನ, ಎಷ್ಟು ಕೋಟಿ ಜನ ಆದರೂ ಇಷ್ಟು ಜನರ ಒತ್ತಡ ಇದ್ದಾಗ್ಯೂ ಸಹ ಒಂದೂ ಪಾಪ ಮಾಡದಂತೆ ಜೀವಿಸಿದ್ರೆ ಅವಾಗೇನಾಗುತ್ತೆ? ಗುಡ್ ಫ್ರೈಡೇ ಸಕ್ಸಸ್ ಆಗುತ್ತೆ. ಅದು ಯೇಸು ಕ್ರಿಸ್ತರ ಮೇಲಿದ್ದಂತಹ ಭಾರ, ಬಾಧ್ಯತೆ. ಹೌದಾ? ನಮಗೆ ಗೊತ್ತಿದ್ದಂತಹದ್ದೇನು? ಆ ಕೊನೆಯ ದಿನ ಒಂದು ದಿನ ಶಿಲ್ಬೆಯಲ್ಲಿ ನೋವನ್ನು ಅನುಭವಿಸಿದ್ರೆ ಆಗೋಯ್ತು, ಅಷ್ಟು ಸಾಕು ಮನುಷ್ಯರ ಪಾಪ ತೊಳಿಲಿಕ್ಕೆ. ಅಷ್ಟು ಸಾಕಾಗೋದಿಲ್ಲ. ನೀವೊಂದ್ಸರಿ ಯೋಚನೆ ಮಾಡಿ ನೋಡಿ, ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಎಷ್ಟು ಸರಿ ಸುಳ್ಳು ಹೇಳಿಲ್ಲ ಹೇಳಿ? ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ಗೋಸ್ಕರ, ಬಿಸ್ಕೆಟ್ಗೋಸ್ಕರ ಹೇಳಿದೀವ? ಹೌದಾ? ಆ ತಪ್ಪು ಮಾಡೋ ಹಂಗಿಲ್ವ ಯೇಸು ಕ್ರಿಸ್ತರು ತನ್ನ ಬಾಲ್ಯದಲ್ಲಿ? 12ನೇ ವಯಸ್ಸಿನಲ್ಲಿ ಆಲಯದೊಳಗೆ ಹೋಗಿ ಪ್ರಶ್ನೆ ಕೇಳ್ತಿದ್ರಲ್ವ? ಎಲ್ಲಿ ಕೂತಿದ್ರು? ನಾವೆಲ್ಲಿರ್ತಾ ಇದ್ವಿ 12ನೇ ವಯಸ್ಸಿಗೆ ಹೇಳಿ? 12ನೇ ವಯಸ್ಸಿಗೆ ಎಲ್ಲಿರ್ತಾರೆ ನಾರ್ಮಲ್ ಆಗಿ ಮಕ್ಕಳು? ಹೌದಾ? ಹೊರಗಡೆ ಆಟ ಆಡಿಕೊಂಡು ರಿಂಗ ರೋಸು ಸರಣ ಬಾ ಅಂತ ಒಬ್ಬರು, ಇನ್ನೊಬ್ರು ಕಣ್ಣ ಮುಚ್ಚಲೆ ಆಡೋಣ ಬಾ ಅಂತ ಇನ್ನೊಬ್ರು. ಹೌದಾ? ಇದು ಪರಿಸ್ಥಿತಿಗಳು. ಆ ಚಾನ್ಸೇ ಇಲ್ವ ಯೇಸು ಕ್ರಿಸ್ತರಿಗೆ? ಇಲ್ಲ. ಹೋಗ್ಲಿ, ನೀವು ಯೋಚನೆ ಮಾಡಿ ಹೇಳಿ, ಎಲ್ಲಿದ್ದರು? ಭೂಮಿಯ ಮೇಲಿದ್ರ, ಬೇರೆ ಯಾವುದಾದ್ರೂ ಪ್ಲಾನೆಟಲ್ಲಿದ್ರ? ನಾವಿರುವಂತಹ ಸ್ಥಳದಲ್ಲೇ ಇದ್ರ? ಬೇರೆ ಯಾವುದಾದ್ರೂ ಗ್ರಹದಲ್ಲಿದ್ರ? ಭೂಮಿಯ ಮೇಲೆ ಇದ್ರ? ಹಿಮಾಲಯದಲ್ಲಿ ಏನಾದರೂ ಇದ್ರ? ಜನ ಇಲ್ಲದೆ ಇರುವಂತಹ ಜಾಗದಲ್ಲಿ? ಇಲ್ಲ, ಜನ ಇರುವಂತಹ ಜಾಗದಲ್ಲಿ. ಅದು ಎಂಥ ಪ್ರದೇಶದಲ್ಲಿದ್ದರು ಯೇಸು ಕ್ರಿಸ್ತರು? ಎಂಥ ಪ್ರದೇಶದಲ್ಲಿ ಬೆಳೆದಂಥವರು ಹೇಳಿ? ಯೇಸು ಕ್ರಿಸ್ತರು ಬೆಳೆದಂತಹ ಸ್ಥಳದ ಹೆಸರೇನು? ಊರ ಹೆಸರು. ಯೇಸು ಕ್ರಿಸ್ತರು ಬೆಳೆದು ದೊಡ್ಡವರಾದಂತಹ ಊರ ಹೆಸರೇನು? ನಜರೇತ್. ಹೌದಾ? ನಜರೇತು ತುಂಬ ಪರಿಶುದ್ಧವಾದಂತಹ ಪಟ್ಟಣ ಅಲ್ಲ. ಎಂಥ ಪಟ್ಟಣ ಗೊತ್ತಾಯಿತು? ಎಂಥ ಪಟ್ಟಣ ಇದು? ಮುಂಬೈಯಲ್ಲಿ ಒಂದು 4-5 ಸಿಟಿಗಳಿದೆ, ಆಂಧ್ರದಲ್ಲಿ ಒಂದು 2-3 ಸಿಟಿ, ಬೆಂಗಳೂರಲ್ಲೂ ಸಹ ಆ ಕಾಲದಲ್ಲಿತ್ತು. ಸ್ಟುವರ್ಟ್ಪುರಂ ಕೇಳಿದ್ದೀವ ನಾವು? ಸ್ಟುವರ್ಟ್ಪುರಂ ಅನ್ನುವಂಥ ಹೆಸರು ಕೇಳಿದ್ದೀವ? ಆಂಧ್ರದಲ್ಲಿರುವಂತಹ ಒಂದು ಊರಿನ ಹೆಸರು. ಸ್ಟುವರ್ಟ್ಪುರಂಗೆ ಯಾರಾದರೂ ಹೋದರೆ ವಿಸಿಟ್ ಮಾಡಲಿಕ್ಕೆ ಆ ಊರಿಗೆ, ಪರ್ಸ್ ಸರಿ ಇದೆಯಾ, ಎಲ್ಲ ಕರೆಕ್ಟಾಗಿದೆಯಾ, ಜೋಬ್ ಯಾರು ಕತ್ತರಿ ಹಾಕಿಲ್ವಾ? ಯಾಕೆಂದರೆ ಗೊತ್ತಾಗದಂಗೆ ನೀಟಾಗಿ ಜೋಬ್ ಕೊಯ್ದು ಯಾವಾಗ ಪರ್ಸ್ ತಗೊಂಡಿರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಅಂಥ ಪ್ರಸಿದ್ಧವಾಗಿರುವಂತಹ ಕಳ್ಳರು ವಾಸ ಮಾಡುವಂತಹ ಜಾಗ ಸ್ಟುವರ್ಟ್ಪುರಂ ಅಂದರೆ. ಆ ಥರ ಊರಂತೆ ನಜರೇತ್ ಅನ್ನುವಂತಹದ್ದು. ಆಗ ಯಾವ ಊರಲ್ಲಿ ಬೆಳೆದ್ರು ಹೇಳಿ ಯೇಸು ಕ್ರಿಸ್ತರು? ಪರಿಶುದ್ಧವಾಗಿರುವಂತಹ ಪಟ್ಟಣದಲ್ಲ, ಪಾಪಿಗಳು ತುಂಬ ಹೋಗಿರುವಂತಹ ಪಟ್ಟಣದಲ್ಲಿ. ಅಷ್ಟು ಕೋಟಿ ಜನರ ಒತ್ತಡ ತಗೊಂಡು, ಅಷ್ಟು ಕೋಟಿ ಜನರ ನಿಮಿತ್ತ ತನ್ನನ್ನು ತಾನು ಪರಿಶುದ್ಧನನ್ನಾಗಿ ನಿರ್ದೋಷಿಯಾಗಿ ಇಟ್ಕೋಬೇಕು ಅನ್ನುವುದರ ಜೊತೆಯಲ್ಲಿ ಇನ್ನೂ ಯಾವ ಪ್ರೆಷರ್ ಇದೆ? ಎಂಥ ಪಾಪಪೂರಿತವಾಗಿರುವಂತಹ ಪಟ್ಟಣದಲ್ಲಿ ವಾಸ ಮಾಡಿದಾಗಿಯೂ ಸಹ ಪಾಪ ಮಾಡೋ ಹಂಗಿಲ್ಲ. ಅದಕ್ಕೆ ಒಂದು ಮಾತನ್ನು ಸಹ ಹೇಳ್ತಾರೆ, ನಜರೇತಿಂದ ಯಾವುದಾದ್ರೂ ಒಳ್ಳೇದು ಬರುತ್ತಾ? ಒಂದ್ಸರಿ ನೋಡೋಣ ಅದನ್ನು ಸತ್ಯವೇದದಲ್ಲಿ. ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನ, 1:46. ಏನರ್ಥ ಆಯ್ತು ನಮಗಿದರಲ್ಲಿ? ಜನರಿಗಿರುವಂತಹ ಪ್ರೀ ಕನ್ಸೆಪ್ಷನ್ ಮನೋಭಾವ ಏನು ನಜರೇತ್ ಬಗ್ಗೆ, ನಜರೇತ್ ಅನ್ನುವಂಥ ಊರಿನ ಬಗ್ಗೆ ಜನರ ಮನಸ್ಸಿನಲ್ಲಿರುವಂತಹದ್ದು ಏನು? ನಜರೇತ್ ಅಂದಿದ ತಕ್ಷಣ ಏನಂತಾರೆ? ಅಯ್ಯೋ ಬ್ರದರ್, ಅದು ಬಿಡಿ ಬ್ರದರ್, ಚೈನ್ ಸ್ನಾಚಿಂಗ್ ಗ್ಯಾಂಗು, ಪಿಕ್ ಪಾಕೆಟಿಂಗ್ ಗ್ಯಾಂಗು ಎಲ್ಲ ಅಲ್ಲೇ ಇರ್ತಾರೆ ಅಂತ ಹೇಳಿ ಮಾತಾಡ್ಕೊಳ್ಳುವಂತಹ ಪಟ್ಟಣ ಯಾವುದು? ನಜರೇತ್ ಅನ್ನುವಂತಹದ್ದು. ಅದಕ್ಕೋಸ್ಕರ ಏನು ಹೇಳ್ತಿದ್ದಾರೆ? ಓದಿ ಅದು ನೀನೊಂದು ಸಾರಿ. ನತಾಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದರೆ ಅದಕ್ಕೆ ಅರ್ಥ ಏನು? ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಈ ಪಟ್ಟಣದಿಂದ ಒಳ್ಳೇದೇನೂ ಆಗೋದಿಲ್ಲ, ಒಳ್ಳೆಯವರು ಯಾರೂ ಸಿಕ್ಕೋದಿಲ್ಲ ಈ ಪಟ್ಟಣದಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹೌದಾ? ಅಷ್ಟರೊಳಗೆ ಬಂದಂತಹ ಡೈಲಾಗ್ ಏನು? ನೆಕ್ಸ್ಟ್ ಲೈನಲ್ಲಿದೆ ಅಲ್ಲ, ಅಷ್ಟರೊಳಗಡೆ ಈ ಪಟ್ಟಣದಿಂದ ಒಳ್ಳೇದೇನಾದರೂ ಬರುತ್ತಾ ಅಂತ ಕೇಳಿದಾಗ ನೆಕ್ಸ್ಟ್ ಲೈನಲ್ಲಿರುವಂತಹ ಡೈಲಾಗ್ ಏನು? ಬಂತು ನೋಡು. ಹೌದಾ ಇಲ್ವಾ? ಯಾರು ಬಂದರು? ಯಾರು ಬಂದಂಥವ್ರು? ಯಾರು? ಯೇಸು ಕ್ರಿಸ್ತರು. ಆಗಾಗ ಒಂದು ಪದವನ್ನು ಬಳಕೆ ಮಾಡ್ತಿರ್ತಾರಲ್ವ ಮೂವಿಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಯಾವುದು? ಮಣ್ಣಲ್ಲೂ ಮಾಣಿಕ್ಯ ಕಣೋ ಇವನು. ಕೇಳಿದ್ದೀವ ಇದನ್ನು? ಯಾರಿಗೆ ಮಾತ್ರ ಉಪಯೋಗ ಆಗುವಂತಹ ಡೈಲಾಗ್ ಅದು ಹೇಳಿ? ಇಡೀ ಪ್ರಪಂಚದಲ್ಲಿ
ಯಾರಿಗೆ ಮಾತ್ರ ಪಡಬಹುದಾದಂತಹ ಡೈಲಾಗ್ ಅದು? ಯೇಸು ಕ್ರಿಸ್ತರಿಗೆ ಮಾತ್ರ. ತಾನು ಹುಟ್ಟಿರುವಂತಹ ಪ್ರಪಂಚ ಸರಿ ಇಲ್ಲ, ತಾನು ಬೆಳೆದಂತಹ ಊರು ಸರಿ ಇಲ್ಲ, ನಜರೇತ್ ಅನ್ನುವಂತಹದ್ದು ಪಾಪ ತುಂಬ ಹೋಗಿರುವಂತಹ ಊರು. ಅದರಲ್ಲೂ ಸಹ ಹೇಗಿರಬೇಕು? 1 ವರ್ಷ 2 ವರ್ಷ, 1 ದಿನ 2 ದಿನ 3 ದಿನ ಅಲ್ಲ, 33 ವರ್ಷ ಹೇಗಿರಬೇಕು? ಪರಿಶುದ್ಧನಾಗಿ, ಒಂದೇ ಒಂದು ತಪ್ಪು ಮಾಡದೆ. ನಮಗೆ ಕೊಟ್ಟರು ಅಂತ ಅಂದ್ಕೊಳ್ಳಿ ಪ್ರಿಯರೇ, ಅದನ್ನು 1 ವಾರ ಯಾವ ತಪ್ಪನ್ನು ಮಾಡದೆ ಇರಿ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ನಮಗೆ ಈಸಿನಾ? 1 ವಾರ ಯಾವ ತಪ್ಪನ್ನು, ಒಂದು ಪಾಪವನ್ನು ಸಹ ಮಾಡದೆ ಇರಿ ಅಂತ ಹೇಳಿದ್ರೆ ಈಸಿನಾ? 2 ನಿಮಿಷದೊಳಗೆ ಏನಾದರೂ ಒಂದು ತಪ್ಪು ಮಾಡಿರ್ತೀವಿ, ಯಾರ ಮೇಲಾದರೂ ಕೋಪ ಮಾಡ್ಕೊಂಡಿರ್ತೀವಿ, ಯಾರ ಮೇಲಾದರೂ ಗೊಣಗಾಡಿರ್ತೀವಿ, ಯಾರ ಬಗ್ಗೆ ಏನಾದರೂ ಮಾತಾಡ್ಕೊಂಡಿರ್ತೀವಿ, ಏನಾದರೂ ತಪ್ಪಾಗಿ ಯೋಚನೆ ಮಾಡಿರ್ತೀವಿ, ಏನಾದರೂ ಕೆಟ್ಟದ್ದು ನೋಡಿರ್ತೀವಿ, ಏನಾದರೂ ಕೆಟ್ಟದ್ದು ಕೇಳಿರ್ತೀವಿ. ಹೌದಾ? ಏನು ಗುಡ್ ಫ್ರೈಡೇ ಅಂದರೆ 1 ದಿನದಲ್ಲಿ ನಡೆದಂತಹದ್ದ ಅಲ್ಲ. ಪ್ರತಿ ಕ್ಷಣದಲ್ಲೂ, ಪ್ರತಿ ಹಂತದಲ್ಲೂ ಆ ಎಕ್ಸಾಮ್ಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಯೇಸು ಕ್ರಿಸ್ತರು ಪ್ರತಿ ಹಂತದಲ್ಲೂ ಗೆದ್ದಿದ್ದಕ್ಕೆ ಇವತ್ತು ನಾವು ಗುಡ್ ಫ್ರೈಡೆಯನ್ನು ಆಚರಣೆ ಮಾಡ್ತಿದ್ದೀವಿ. ಶಿಲುಬೆ ಮೇಲೆ ಮಾತ್ರ ಅಲ್ಲ ಯೇಸು ಕ್ರಿಸ್ತರಿಗೆ ಬಂದಂತಹ ಕಷ್ಟ ಬಾಧೆ ಎಲ್ಲ, ದಿನನಿತ್ಯವೂ ಸಹ. ನಾನು ಆಗಲೇ ಹೇಳಿದೆ, ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಚಿಕ್ಕ ಮಕ್ಕಳು ಅದು ತುಂಬ ದೊಡ್ಡದಾಗಿರುವಂತಹ ಪಾಪ ಅಂತ ನಿಮಗನ್ನಿಸ್ತಾ ಇರಬಹುದು, ನಮಗನ್ನಿಸ್ತಾ ಇರ್ಬೋದು, ಪ್ರಪಂಚದಲ್ಲಿ ಯಾರಿಗೂ ಅನ್ನಿಸ್ತಾ ಇರ್ಬೋದು. ಒಂದು ವೇಳೆ ದೇವರೂ ಸಹ ಚಿಕ್ಕ ಮಕ್ಕಳು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಪರಲೋಕಕ್ಕೆ ಅಡ್ಡಿಯಾಗುವಂತಹ ಪಾಪ ಅಂತ ಕನ್ಸಿಡರ್ ಮಾಡದೇ ಇರ್ಬೋದು. ಆದರೆ ಅದು ಪಾಪನೇ ಅಲ್ವಾ? ಚಿಕ್ಕದಾಗಿ ಚಾಕ್ಲೇಟ್, ನಾನಾಗಲೇ ಚಾಕ್ಲೇಟ್ಗೋಸ್ಕರ ಸುಳ್ಳು ಹೇಳುವಂತಹದ್ದು, ಬಿಸ್ಕೆಟ್ಗೋಸ್ಕರ ಸುಳ್ಳು ಹೇಳುವಂತಹದ್ದು, ಆಟ ಆಡ್ಲಿಕ್ಕೆ ಓಡೋಗ್ಬಿಡುವಂತಹದ್ದು ಮನೇಲಿ ಹೇಳಿದೆ. ಹೌದಾ? ಇದು ಯಾವುದೂ ಮಾಡು ಹಂಗಿಲ್ವಾ? ನಮಗೆ ಗೊತ್ತಿಲ್ಲದೆ ಎಷ್ಟು ತಪ್ಪು ಮಾಡಿರ್ತೀವಿ ಒಂದು ದಿನಕ್ಕೆ ನಮಗೆ ಗೊತ್ತಿಲ್ಲದೆ ಎಷ್ಟು ತಪ್ಪು ಮಾಡಿರ್ತೀವಿ, ಎಷ್ಟು ಸರಿ ಸುಳ್ಳು ಹೇಳಿರ್ತೀವಿ. ಹೌದಾ? ಎಷ್ಟು ಸರಿ ಕೇಳಬಾರದಾಗಿರುವಂತಹ ಮಾತನ್ನು ಕೇಳಿರ್ತೀವಿ. ಯೇಸು ಕ್ರಿಸ್ತರ ಮೇಲಿರುವಂಥ ಒತ್ತಡ ಎಂಥದ್ದು? ಇಷ್ಟು ದೊಡ್ಡ ಒತ್ತಡ. ಅಷ್ಟು ಕೋಟಿ ಜನರನ್ನು ಬಿಡುಗಡೆ ಮಾಡಬೇಕು ಅಂದರೆ ಇಷ್ಟು ಪರಿಶುದ್ಧರಾಗಿರಬೇಕು. ಇನ್ನು ಇದು ಚಿಕ್ಕ ವಯಸ್ಸಿನಲ್ಲಿ ನಡೆದಂಥ ವಿಚಾರ. ಆದರೆ ಇನ್ನು ಯವ್ವನ ಕಾಲಕ್ಕೆ ಬಂದ ನಂತರ, ಯೇಸು ಕ್ರಿಸ್ತರಿಗೂ ಯವ್ವನ ಕಾಲ ಇತ್ತ ಯೇಸು ಕ್ರಿಸ್ತರಿಗೂ ಯವ್ವನ ಕಾಲ ಇತ್ತಾ? ಮತ್ತು ನಮಗೆ ಮಾತ್ರನಾ ಇತ್ತ? ಯವ್ವನ ಕಾಲದಲ್ಲಿ ನಿಮಗೆ ಬರುವಂಥ ಆಸೆಗಳು ಏನೇನು ಅಂತ ಹೇಳಿ ಒಂದ್ಸಾರಿ. ಏನೇನು? ಮದುವೆ ಆಗಬೇಕಾ ನೀವು? ಕನ್ನಡಿ ಮುಂದೆ ನಿಂತಿರ್ತೀರಾ? ಎಷ್ಟೊತ್ತು ನಿಂತ್ಕೊಳ್ತೀರಾ ಕನ್ನಡಿ ಮುಂದೆ? ಹೌದಾ ಇಲ್ವಾ? ಮಿರರ್ ಮುಂದೆ ಎಷ್ಟೊತ್ತು ನಿಂತ್ಕೊಳ್ತೀರಾ ಯವ್ವನಸ್ಥರು? ಎಷ್ಟೊತ್ತು ನಿಂತ್ಕೊಳ್ತೀವಿ ಯವ್ವನಸ್ಥರು? ಹೌದಾ? ನಾನು ಚೆನ್ನಾಗಿ ಕಾಣಬೇಕು, ನಾನು ಇನ್ನೂ ಚೆನ್ನಾಗಿ ಕಾಣಬೇಕು. ಇದು ಪರಲೋಕಕ್ಕೆ ನಮಗೆ ಅಡ್ಡಿ ಮಾಡುವಂತಹ ಪಾಪ ಅಲ್ಲ ಅಂತ ನಮಗೆ ಅನ್ನಿಸ್ಬೋದು, ಆದರೆ ಅದೊಂದು ಪಾಪನೇ. ಹೌದಾ ಇಲ್ವಾ? ನಾನು ಇರೋದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣಬೇಕು, ಇನ್ನೂ ಎಕ್ಸ್ಟ್ರಾ ಕಾಣಬೇಕು, ಇನ್ನೂ ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಪಾಪನೇನಾ ಬ್ರದರ್? ಇದು ಪಾಪನ? ಅದು ಮಾಡೋ ಹಂಗಿಲ್ಲ ಯೇಸು ಕ್ರಿಸ್ತರು ತನ್ನ ಜೀವನದಲ್ಲಿ. ನಿಮಗಿಷ್ಟ ಇರುವಂತಹದನ್ನು ನೀವು ತಿಂತೀರಾ? ತಿನ್ಲಿಕ್ಕೋಸ್ಕರ ಹಾತೊರೆಯುವಂತಹದ್ದು ತಪ್ಪು, ಪಾಪ. ಆ ತಪ್ಪನ್ನೂ ಸಹ ಮಾಡೋ ಹಂಗಿಲ್ಲ ಯೇಸು ಕ್ರಿಸ್ತರು ತನ್ನ ಜೀವನದಲ್ಲಿ. ಏನಿದೆಯೋ ಅಷ್ಟೇ, ಇರಬೇಕಾದ್ರೆ ತಿನ್ನುವಂತಹದ್ದು, ಇಲ್ಲದೆ ಇರಬೇಕಾದ್ರೆ ಉಪವಾಸ ಇರುವಂತಹದ್ದು. ಹೌದಾ? ಹೋಗ್ಲಿ. ತನ್ನ ಜೀವನದುದ್ದಕ್ಕೂ ಸಹ ಎಷ್ಟು ಜನ ಯೇಸು ಕ್ರಿಸ್ತರ ಹತ್ರ ಕೂತ್ಕೊಂಡು ಸಂದೇಶವನ್ನು ಕೇಳಿರ್ತಾರೆ. ಅಷ್ಟು ಸಾವಿರಾರು ಜನರಲ್ಲಿ ಒಬ್ಬರನ್ನು ತಪ್ಪಾಗಿ ನಡೆಸ್ಕೊಂಡ್ರೂ ಸಹ ತಪ್ಪೇನಾ? ಒಬ್ಬರನ್ನು ಕೀಳು ಸ್ವಭಾವದಲ್ಲಿ ನೋಡಿದ್ರೂ ಸಹ ತಪ್ಪೇನಾ? ಹೌದು. ಇಲ್ಲಿ ದೇವರೇನು ಬಾಧ್ಯತೆ ಒಪ್ಪಿಸಿದಾರೋ ಇದನ್ನು ನಿಭಾಯಿಸ್ತಾ, ಇದನ್ನು ನೋಡ್ಕೊಳ್ತಾ ಜೊತೆಯಲ್ಲಿ ತಂದೆ ತಾಯಂದಿರ ಮಾತನ್ನು ಸಹ ಕೇಳಬೇಕು ಇನ್ನೊಂದು ಕಡೆ. ಹೌದಾ? ಯಾಕೆಂದರೆ ತಂದೆ ತಾಯಂದಿರ ಮಾತನ್ನು ಕೇಳದೇ ಇರುವಂತಹದ್ದು ಏನು ಹೇಳಿ? ತಂದೆ ತಾಯಂದಿರ ಮಾತನ್ನು ಕೇಳದೇ ಇರುವಂತಹದ್ದು ಏನು? ಪಾಪ. ಯೇಸು ಕ್ರಿಸ್ತರು ಇಲ್ಲ, ನನಗೆ ದೇವರು ಒಂದು ಬಾಧ್ಯತೆ ಕೊಟ್ಟಿದ್ದಾರೆ, ಆ ಬಾಧ್ಯತೆ ಮಾತ್ರ ನಾನು ನಿರ್ವಹಿಸುವಂತಹದ್ದು ಅಂತ ಅಂದ್ಕೊಂಡು ಈ ಕಡೆ ಗಾಳಿಗೆ ಬಿಟ್ಟರು ಅಂತ ಅಂದ್ಕೊಳ್ಳಿ. ಅದೇನು? ಆವಾಗ ಶಿಲ್ಬೆ ಮೇಲೆ ನಾನು ಪ್ರಾಣ ಕೊಡ್ತೀನಿ ಅಂದರೆ ಅದು ವರ್ಕ್ ಆಗೋದಿಲ್ಲ ನಮಗೆ, ನಮ್ಮ ಪಾಪ ತೊಳಿಲಿಕ್ಕೆ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಅಷ್ಟು ಒತ್ತಡ ಇದ್ರೂ ಸಹ ಅದೆಲ್ಲವನ್ನು ಮುಂದೆ ತಗೊಂಡು ಹೋದ್ರಲ್ವ, ಅಲ್ಲಿಂದನೇ ಶುರು ಆಯಿತು ಯೇಸು ಕ್ರಿಸ್ತರ ತ್ಯಾಗ. ಶಿಲುಬೆ ಮೇಲೆ ಮಾತ್ರ ಅಲ್ಲ ಯೇಸು ಕ್ರಿಸ್ತರ ತ್ಯಾಗ ನಮಗೆ ಕಾಣಿಸ್ಬೇಕಾಗಿರುವಂತಹದ್ದು. ಎಳೆಯ ವಯಸ್ಸಿನಿಂದ ಹಿಡಿದು ಶಿಲುಬೆಗೆ ತಂದು ಹಾಕುವಂತಹ ಆ ದಿನದವರೆಗೂ. ನಿಜನಾ? ಹೋಗಲಿ. ಎಂಥ ಶರೀರ ಕೊಟ್ಟರು ಯೇಸು ಕ್ರಿಸ್ತರಿಗೆ? ಸ್ಪೆಷಲ್ ಆಗಿರುವಂಥ ಶರೀರನ.
ಅಷ್ಟು ಒತ್ತಡ ಇತ್ತು. ಮನುಷ್ಯರಿಗೋಸ್ಕರ ತನ್ನನ್ನು ತಾನು ಪರಿಶುದ್ಧನಾಗಿ ಇಟ್ಕೋಬೇಕು, ತನ್ನನ್ನು ತಾನು ನೀತಿವಂತನಾಗಿ ಇಟ್ಕೋಬೇಕು ಅಂತ ಹೇಳಿ ಎಂಥ ಶರೀರ ಕೊಟ್ಟರು ಯೇಸು ಕ್ರಿಸ್ತರಿಗೆ ದೇವರು? ಸ್ಪೆಷಲ್ ಆಗಿರುವಂಥ ಶರೀರನ. ನಿಮ್ಮಲ್ಲಿಬ್ಬರನ್ನು ಕರೆದು ಇಬ್ಬರಿಗೂ ಸಹ, ಒಬ್ಬರಿಗೆ ಯಾವುದೋ ಟೈರು ಟ್ಯೂಬ್ ಇಲ್ದಿರುವಂತಹ ಲೂನಾ ಗಾಡಿ ಕೊಟ್ಬಿಟ್ಟು ಇನ್ನೊಬ್ಬರಿಗೆ ಸ್ಪೋರ್ಟ್ಸ್ ಬೈಕನ್ನು ಕೊಟ್ಟು ಇಬ್ಬರನ್ನ ರೇಸಿಗೆ ಬಿಟ್ವಿ ಅಂತ ಅಂದ್ಕೊಳ್ಳಿ. ಯಾರು ಗೆಲ್ತಾರೆ? ಹೌದಾ? ಚೆನ್ನಾಗಿರುವಂತಹ ಬೈಕನ್ನು ಕೊಟ್ಟಿರುವಂಥವ್ರು. ನಾವು ಕರೆಕ್ಟಾಗಿರುವಂತಹ ನಿರ್ಣಯ ತೊಗೊಂಡ್ವಾ? ಆವಾಗ ನ್ಯಾಯ ಮಾಡಿದ್ವಾ? ಅಲ್ಲ, ಅದು ಅನ್ಯಾಯ. ಎಂಥ ಶರೀರವನ್ನು ಕೊಟ್ಟರು ಯೇಸು ಕ್ರಿಸ್ತರಿಗೆ ದೇವರು? ನಮ್ಮ ಹಾಗೇನಾ? ಒಂದು ಸಾರಿ ನೋಡೋಣ ಸತ್ಯವೇ. ಏಕೆಂದರೆ ತುಂಬ ಜನ ಸ್ಪೆಷಲ್ ಆಗಿರುವಂತಹ ಬಾಡಿ ಕೊಟ್ಟಿದ್ರು ಬ್ರದರ್ ಯೇಸು ಕ್ರಿಸ್ತರಿಗೆ. ಅದಕ್ಕೆ ಅವ್ರಿಗೆ ಈಸಿ ಆಯಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. 4:14. ಹಿಡಿಯೋಣ. 15ನೇ ವಚನ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಹೌದಾ? ಏನು ಅರ್ಥ ಆಯಿತು ನಮಗೆ ಮಾತಿನಿಂದ? ನಿಮಗೆ ನಾಲ್ಗೆ ಎಳೆಯುತ್ತಾ? ರುಚಿಯಾಗಿರುವಂತಹ ಪದಾರ್ಥ ತಿನ್ನಬೇಕು ಅಂತ ನಾಲ್ಗೆ ಅನ್ಸುತ್ತಾ? ಬಾಯಲ್ಲಿ ನೀರೂರುತ್ತಾ? ಹೌದಾ? ನಿಮಗೆ ನೀರೂರುತ್ತೆ ಅಂದರೆ ಯೇಸು ಕ್ರಿಸ್ತರಿಗೂ ಏನು ಊರಿರುತ್ತೆ? ನಿಮಗೆ ಒಂದು ಪದಾರ್ಥವನ್ನು ತಿನ್ನಬೇಕು ಅಂತ ಆಸೆ ಇದ್ದರೆ ಯೇಸು ಕ್ರಿಸ್ತರಿಗೂ ಒಂದು ಪದಾರ್ಥವನ್ನು, ಆ ಶರೀರ ಯೇಸು ಕ್ರಿಸ್ತರು ತಾನು ಧರಿಸ್ಕೊಂಡಿರುವಂತಹ ಶರೀರನು ಏನಂತ ಬಯಸಿರುತ್ತೆ? ನಾನು ರುಚಿಯಾಗಿರುವಂತಹದ್ದು ತಿನ್ನಬೇಕು. ನೀವು ನಿಮ್ಮ ಬಾಯಾರೆ ತಪ್ಪಾಗಿರುವಂತಹ ಮಾತುಗಳು, ಕೆಟ್ಟ ಮಾತುಗಳು, ಈ ಇಷ್ಟ ಬಂದಂಗೆ ಬಾಯಿ ಹೆಂಗೆ ಬರುತ್ತೋ ಹಂಗೆ ಮಾತಾಡ್ಬಿಡ್ಬೇಕು ಅನ್ನುವಂತಹ ಬಯಕೆ ನಿಮಗೆ ಬರುತ್ತಾ? ಆಸೆ ಇಲ್ಲ ಅಂದರೂ ಆಟೋಮೆಟಿಕ್ಕಾಗಿ ಮಾತಾಡ್ತಿರ್ತೀರ. ಹೌದಾ ಇಲ್ವಾ? ಕೇಳ್ತೀರಾ? ಎಷ್ಟು ಸುಂದರವಾಗಿದೆಯಪ್ಪ ಇನ್ನೊಬ್ಬರ ಬಗ್ಗೆ ಚಾಡಿ ಮಾತುಗಳನ್ನು ಕೇಳಲಿಕ್ಕೆ ಅಂತ ಕೇಳ್ತೀವ? ಆ ಬಯಕೆ ನಿಮ್ಮ ಕಿವಿಗಿದೆಯಾ? ಇದೆ. ಆ ಬಯಕೆ ಯೇಸು ಕ್ರಿಸ್ತರು ಧರಿಸ್ಕೊಂಡಿರುವಂಥ ಶರೀರಕ್ಕೂ ಇತ್ತಂತೆ. ನಿಜನಾ? ಕೆಟ್ಟದ್ದನ್ನು ನೋಡಬಾರ್ದು, ಆದರೆ ಮನುಷ್ಯರ ಕಣ್ಣುಗಳು ಎಳಿತಾ ಇರುತ್ತೆ. ಆ ಬಯಕೆ, ಆ ಲಕ್ಷಣ ಯಾವ ಶರೀರಕ್ಕೂ ಇತ್ತು? ಯೇಸು ಕ್ರಿಸ್ತರು ಧರಿಸ್ಕೊಂಡಿರುವಂತಹ ಶರೀರಕ್ಕೂ ಇತ್ತು. ಅದೇ ಆ ಮಾತಿನ ಅರ್ಥ. ನಮ್ಮ ನಿರ್ಬಲಾವಸ್ಥೆ ಬರೀ ನಮಗೆ ಮಾತ್ರ ಇರುವಂತಹದ್ದು ಅಂತ ಅನ್ಕೋಬೇಡಿ. ನಮ್ಮ ಮಹಾಯಾಜಕನಾಗಿರುವಂಥ ಯೇಸು ಕ್ರಿಸ್ತರು ಸಹ ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ. ಅಂದರೆ ಅವರಿಗೂ ಸಹ ಯಾವ ಎಕ್ಸ್ಪೀರಿಯನ್ಸ್ ಇತ್ತು? ಪಾಪ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾವ ಎಕ್ಸ್ಪೀರಿಯನ್ಸ್ ಇತ್ತು? ಪಾಪಕ್ಕೆ ತನ್ನ ಶರೀರ ಪ್ರೇರೇಪಿಸಿದಂತಹ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಅದು ಯಾವುದಕ್ಕೂ ಜಾಗ ಕೊಡಲಿಲ್ಲ, ಅದು ಬೇರೆ ವಿಚಾರ. ಆದರೆ ತನ್ನ ಶರೀರನೂ ಎಳೀತಾ ಪಾಪ ಮಾಡು ಅಂತ ಹೇಳಿ? ಹೌದು. ನಿಮ್ಮ ಶರೀರ ಎಳೀತಿದೆ ಅಂದರೆ ಯೇಸು ಕ್ರಿಸ್ತರ ಶರೀರ ಕೊಟ್ಟಿರುವಂತಹದ್ದು ಒಂದೇ ಶರೀರ ಅಲ್ವಾ? ಒಂದೇ ರೀತಿಯಾಗಿರುವಂತಹ ಶರೀರ ಅಲ್ವಾ? ತಂದೆಯಾಗಿರುವಂತಹ ದೇವರಿಬ್ಬರಿಗೂ. ಒತ್ತಡ ಅಂದರೆ ಏನು? ತುಂಬ ಜನ ನಮ್ಮಲ್ಲಿರ್ತೀವಿ. ನಮಗೂ ಯೇಸು ಕ್ರಿಸ್ತರಿಗಿರುವಂಥ ವ್ಯತ್ಯಾಸ ಏನು ಅಂದರೆ ಇಷ್ಟೇ. ಅಂದರೆ ಅವರು ಭೂಮಿಯ ಮೇಲೆ ಜೀವನ ಮಾಡಿದ್ದಕ್ಕೂ ನಾವು ಭೂಮಿಯ ಮೇಲೆ ಜೀವನ ಮಾಡ್ತಿರೋದಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂದರೆ ಇಷ್ಟೇ. ಒಂದೇ ರೀತಿಯಾಗಿರುವಂಥ ಶರೀರ ಕೊಟ್ಟರೆ ಕೊಟ್ಟರು. ಅವರೊಂದೂ ಪಾಪ ಮಾಡದೆ ಜೀವನ ಮಾಡಿದ್ರೆ ನಾವು ಪ್ರತಿದಿನ ಪಾಪಗಳನ್ನು ಮಾಡ್ತಾನೆ ಇರ್ತೀವ? ಹೌದು. ತುಂಬ ಜನ ಡಯಟ್, ಒಂದು ಎಕ್ಸಾಂಪಲ್ ಕೊಡ್ತಿರುವಂತಹದ್ದು, ಡಯಟ್ ಮಾಡಬೇಕು ಅಂತಾರೆ. ತಿನ್ನುವಂತಹದ್ದೆಲ್ಲ ಇವತ್ತಿಂದ ಬಂದ್. ಎಣ್ಣೆ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ, ಏನೂ ತಿನ್ನೋದಿಲ್ಲ. ಅಲ್ಲಿ ಯಾರಾದರೂ ಪಕ್ಕದಲ್ಲಿರುವಂತಹ ಬ್ರದರು ನೀಟಾಗಿ ಅನ್ನ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಅಥವಾ ನಾನ್ ವೆಜ್ಜನ್ನು ನೀಟಾಗಿ ಕರಿ ತಿಂತಿದ್ದಾರೆ ಅಂತ ಅಂದ್ಕೊಳ್ಳಿ. ಅದು ನೋಡಿದ ತಕ್ಷಣ ಏನಾಗುತ್ತೆ? ಇದು ಒಂದೊತ್ತು ಬ್ರೇಕ್ ಮಾಡಿದ್ರೆ ಏನಾದರೂ ಕಳ್ಕೊತೀವ? ಇದು ಒಂದೊತ್ತು ಅಷ್ಟೇ ಅಲ್ವಾ? ಎಷ್ಟು ಈಸಿಯಾಗಿ ಬ್ರೇಕ್ ಮಾಡ್ತಿದ್ವಿ ನೋಡಿ. ಯೇಸು ಕ್ರಿಸ್ತರು ಜೀವನದುದ್ದಕ್ಕೂ ಈ ರೀತಿಯಾಗಿರುವಂಥ ಒಂದು ಆಸೆಗೂ ಸಹ ಜಾಗ ಕೊಡಲಿಲ್ವಂತೆ. ಯಾರಿಗೋಸ್ಕರ? ನಮಗೋಸ್ಕರ. ಅಷ್ಟು ಕೋಟಿ ಜನರನ್ನು ನಾನು ಕಾಪಾಡಬೇಕು ಅಂದರೆ ತಮ್ಮ ಪಾಪಗಳ ನಿಮಿತ್ತ ನಾನು ಹೀಗೆ ಜೀವನ ಮಾಡಬೇಕು. ನನ್ನ ಶರೀರ ಏನು ಹೇಳುತ್ತೋ ಆ ಶರೀರದ ಮಾತನ್ನು ಕೇಳಿದ್ರೆ ಆಗೋದಿಲ್ಲ. ತಿನ್ನುವಂತಹದ್ದು ಪಕ್ಕಕ್ಕೆ, ನಿದ್ರೆ ಮಾಡುವಂತಹದ್ದು ಪಕ್ಕಕ್ಕೆ, ಎಲ್ಲವೂ ಸಹ ಪಕ್ಕಕ್ಕಿಟ್ರೆ ಒಂದಿನ ನಡೆದಂತಹ ತ್ಯಾಗನಾಯಿತು, ನಡೀತಾನೇ ಬರ್ತಿರುವಂತಹದ್ದ. ಇಷ್ಟ ಬಂದಿರುವಂತಹದ್ದು ತಿನ್ನೋ ಹಂಗಿಲ್ಲ, ಇಷ್ಟ ಬಂದಷ್ಟೊತ್ತು ನಿದ್ರೆ ಮಾಡೋ ಹಂಗಿಲ್ಲ, ಇಷ್ಟ ಬಂದಂತೆ ಜೀವನ ಮಾಡೋ ಹಂಗಿಲ್ಲ. ಇದು ಜೀವನನೇನಾ ಅಂತ ಅನ್ಸಿರುತ್ತೆ ನಮಗಾದರೆ. ಯೇಸು ಕ್ರಿಸ್ತರು ಏನು ಮಾಡಿದ್ರು?
ಎಷ್ಟು ಒತ್ತಡ ಆದರೂ ಪರವಾಗಿಲ್ಲ ನನಗೆ. ನಾನು ಪರಿಶುದ್ಧನಾಗಿ ಶಿಲುಬೆ ಮೇಲೆ ಬಲಿಯಾದರೆ ಅಷ್ಟು ಕೋಟಿ ಜನ ರಕ್ಷಿಸಲ್ಪಡ್ತಾರೆ ಅಂದರೆ ಎಷ್ಟು ಶ್ರಮೆ ಆದರೂ ಪರವಾಗಿಲ್ಲ, ಇನ್ನೂ ಏನು ಬೇಕಾದರೂ ತ್ಯಾಗ ಮಾಡು ಅಂತ ಹೇಳಿದ್ರು ಮಾಡ್ತೇನೆ. ಅದೇ ಅಲ್ವಾ ನಿಮಗೆ ಕಾಣಿಸುವಂತಹದ್ದು. ಮುಂದೆ ಓದೋಣ ಅದೇ ವಚನವನ್ನು. ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಅಂದರೆ ತನ್ನ ಶರೀರ ತನಗೆ ಶೋಧನೆ ಕೊಡುತ್ತಾ, ಹೊಟ್ಟೆ ಹಸಿವು ಶೋಧನೆನಾಯಿತು, ಹೌದು. ಅದರಲ್ಲಿ ಅಪವಾದಿ ಬೇರೆ ಈ ಗ್ಯಾಪಲ್ಲಿ ಬಂದ್ಬಿಟ್ಟು ಕಲ್ಲೆಸೆದ್ಬಿಟ್ಟು ಇದನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ, ಹೌದಾ ಇಲ್ವಾ? ಶೋಧನೆಗಳು ನೋಡಿ, ತನಗೆ ಬರ್ತಿರುವಂಥ ಶೋಧನೆಗಳು, ತನಗೆ ಎಷ್ಟು ಪ್ರೇರೇಪಣೆಗಳು ಬರ್ತಿದೆ, ಪಾಪ ಮಾಡು ಪಾಪ ಮಾಡು ಪಾಪ ಮಾಡು ಅಂತ. ಒಂದು ಕಡೆನೂ ಎಲ್ಲೂ ಬೀಳೋ ಹಂಗಿಲ್ವಾ? ಯೇಸು ಕ್ರಿಸ್ತರಿಗಿದ್ದಂತಹ ಪವರ್ಗೆ ಅಪವಾದಿ ಬಂದು ಮಾತಾಡಬೇಕಾದ್ರೆ ಆ ಕಲ್ಲನ್ನು ರೊಟ್ಟಿ ಮಾಡ್ಕೊಳ್ಳುವಂತಹದ್ದಲ್ಲ, ಕಲ್ಲನ್ನು ಬಿರಿಯಾನಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದಿತ್ತಾ ಇಲ್ವಾ? ಹೌದಾ ಇಲ್ವಾ? ಇತ್ತ ಶಕ್ತಿ ಇತ್ತ ಯೇಸು ಕ್ರಿಸ್ತರಿಗೆ? ಮಾಡಿದ್ರೆ ಆ ಕೆಲಸವನ್ನು ಯಾರು ಬಂದು ಮಾತಾಡ್ತಿರುವಂತಹದ್ದು ಯೇಸು ಕ್ರಿಸ್ತರ ಹತ್ರ? ಅದೂ ಯಾವ ಯೇಸು ಕ್ರಿಸ್ತರ ಮುಂದೆ ಯಾವ ಸಮಕ್ಕೂ ಸಹ ಬರದೇ ಇರುವಂತಹ, ಆಫ್ಟರ್ ಆಲ್ ಒಬ್ಬ ದೇವದೂತ ಅಪವಾದಿಯಾಗಿ ಬದಲಾದ ನಂತರ ಬಂದು ಮಾತಾಡ್ತಿರುವಂತಹದ್ದು. ಯೇಸು ಕ್ರಿಸ್ತರು ಯಾರು? ದೇವರಿಗೆ ಸರಿಸಮಾನವಾಗಿರುವಂಥ ಶಕ್ತಿ ಹೊಂದಿರುವಾತನು. ಆ ಚಿಕ್ಕ ಹುಳು ಬಂದು ಯೇಸು ಕ್ರಿಸ್ತರ ಮುಂದೆ ಇಷ್ಟೊಂದು ಮಾತಾಡಬೇಕಾದ್ರೂ ಅದಕ್ಕೆ ರೆಸ್ಪಾಂಡ್ ಮಾಡೋ ಹಂಗಿಲ್ವಾ? ಇಲ್ಲ. ನಾವಾಗಿದ್ರೆ ಏನು ಮಾಡಿ ರೊಚ್ಚಿಗೆ ಎದ್ಬಿಡ್ತಾ ಇದ್ವಿ, ಹೌದಾ ಇಲ್ವಾ? ಚೇರಿ ಯಾರಾದರೂ ಬೈದರು ಅಂತ ಅಂದ್ಕೊಳ್ಳಿ, ಇವಾಗಲೇ ಆ ಚೇರಿಂದ ಹಾಗೆ ಚೇರನ್ನು ಎತ್ತು ಯಾರು ಬೈದರೂ ಅವ್ರ ಮುಖದ ಮೇಲೆ ಹಾಕಿ, ಹೌದಾ ಇಲ್ವಾ? ಇದು ನಮ್ಮ ಬಿಹೇವಿಯರ್, ಅದು ಯೇಸು ಕ್ರಿಸ್ತರ ಬಿಹೇವಿಯರ್. ಶಕ್ತಿ ಇದೆ, ಪವರ್ ಇದೆ, ಕರೆದ್ರೆ ಎಷ್ಟು ಜನ ದೇವದೂತರು ಬೇಕಾದರೂ ಬರುವಂತಹ ಶಕ್ತಿ ಇದೆ. ಉಪಯೋಗ ಮಾತ್ರ ಮಾಡ್ಕೊಳ್ತಿಲ್ಲ. ನಾನು ಉಪಯೋಗ ಮಾಡಿಕೊಂಡ್ರೆ ನನ್ನ ಶಿಲ್ಬೆ ಮೇಲೆ ನನ್ನ ಪ್ರಾಣ ಕೊಟ್ಟು ಯಾವ ಬೆಲೆ ಯಾವ ಉಪಯೋಗನೂ ಇರೋದಿಲ್ಲ. ಒಂದೊಂದು ದಿನ ಎಷ್ಟೆಷ್ಟು ಪರೀಕ್ಷೆಗಳು ಹೋಗಿರ್ಬೋದು ಪ್ರಿಯರೇ ಯೇಸು ಕ್ರಿಸ್ತರಿಗೆ ನಮ್ಮ ನಿಮಿತ್ತ. ತನ್ನನ್ನು ತಾನು ಪರಿಶುದ್ಧನಾಗಿ ಪವಿತ್ರನಾಗಿ ಇಟ್ಕೊಳ್ಲಿಕ್ಕೋಸ್ಕರ ಇನ್ನು ಎಷ್ಟು ಹೋರಾಟ ನಡೆದಿರುತ್ತೆ ಒಂದು ವೇಳೆ ಯೇಸು ಕ್ರಿಸ್ತರ ಜೀವನದಲ್ಲಿ. ಯೋಚನೆ ಮಾಡಿ ನೋಡಿ, ಎಷ್ಟು ಹೋರಾಟ, ಎಷ್ಟು ಶ್ರಮೆಗಳು, ಎಷ್ಟು ಬಾಧೆ. ಅವರ ಕಮಿಟ್ಮೆಂಟನ್ನು ಒಂದು ಸರಿ ನೋಡಿ. ಯೇಸು ಕ್ರಿಸ್ತರಿಗಿದ್ದಂತಹ ಕಮಿಟ್ಮೆಂಟನ್ನು ಒಂದು ಸರಿ ನೋಡಿ. ನಾವು ಇದ್ದೀವಿ ಇವಾಗ, ಸುಳ್ಳು ಹೇಳಲ್ಲ ಅಂತ ನಿರ್ಣಯ ಮಾಡ್ಕೊಳ್ತಿರ್ತೀವಿ, ಇನ್ನೊಂದು ಅವರಿಗೆ ನಮ್ಮ ಬಾಯಿಂದ 1-2 ಸುಳ್ಳು ಹೊರಗಡೆ ಬಂದಿರುತ್ತೆ, ಹೌದಾ? ಅಷ್ಟು ಕೋಟಿ ಜನರನ್ನು ನಾನು ರಕ್ಷಿಸ್ಲಿಕ್ಕೋಸ್ಕರ ಇದು ನನ್ನ ಕಮಿಟ್ಮೆಂಟ್ ಅಂತ ಯೇಸು ಕ್ರಿಸ್ತರು ತೋರಿಸ್ಕೊಂಡು ತನ್ನ ಜೀವನದುದ್ದಕ್ಕೂ ಸಹ ಒಂದೇ ಒಂದು ತಪ್ಪು ಸಹ ಪಾಪನೂ ಸಹ ಮಾಡದೆ ಬದುಕಿದ್ರು. ಏನು ಅರ್ಥ ಆಗ್ತಿದೆ ನಮಗೆ ಇದನ್ನೆಲ್ಲ ನೋಡಬೇಕಾದ್ರೆ? ಇದು ಯಾವಾಗಲಾದ್ರೂ ಗುರುತಿಸಿದ್ವಾ? ಹೋಗಲಿ, ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿರುವಂತಹದ್ದು, ಶಿಲುಬೆ ಮೇಲೆ ನಮಗೋಸ್ಕರ ಮರಣ ಹೊಂದಿರುವಂತಹದ್ದು ಮಾತ್ರನ ತ್ಯಾಗ? ಅದೊಂದೇನಾ? ಜೀವನದುದ್ದಕ್ಕೂ 3 ಹೊತ್ತು ಊಟ ಮಾಡಬೇಕಂದ್ರೆ ಪ್ರತಿ ಹೊತ್ತು ಊಟದಲ್ಲೂ ಸಹ ಪರೀಕ್ಷೆ, ಪ್ರತಿ ಹೊತ್ತು ಊಟದಲ್ಲೂ ಸಹ ತ್ಯಾಗ. ಪ್ರತಿದಿನ ನಿದ್ರೆ ಮಾಡಬೇಕಾದ್ರೆ ಸಹ ತ್ಯಾಗ. ನಿದ್ರೆ ಮಾಡ್ತಿರ್ಲಿಲ್ವಂತೆ. ಏನಕ್ಕೋಸ್ಕರ? ನಮಗೆ ಈ ಸತ್ಯವೇದ ಪೂರ್ತಿಯಾಗಿ ನಮ್ಮ ಕೈಯಲ್ಲಿ ಬಂದಿದೆ, ಸುವಾರ್ತೆಗಳೆಲ್ಲ ಕರೆಕ್ಟಾಗಿ ನಮ್ಮ ಕೈಯಲ್ಲಿ ಬಂದಿದೆ ಅಂದರೆ ಯೇಸು ಕ್ರಿಸ್ತರ ತ್ಯಾಗ ಮಾಡಬೇಕಿತ್ತು, ಅಷ್ಟು ತ್ಯಾಗ ಮಾಡಬೇಕಿತ್ತು. ನಿದ್ರೆ ಫೋರ್ಗಿವ್ ಮಾಡಬೇಕಿತ್ತು, ಊಟ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕಿತ್ತು, ಹೌದಾ? ಇದೂ ಸಹ ಗುಡ್ ಫ್ರೈಡೇ ದಿನ ಯೇಸು ಕ್ರಿಸ್ತರು ಮಾಡಿದಂತಹ ತ್ಯಾಗನೇ. ಗುಡ್ ಫ್ರೈಡೇಗೋಸ್ಕರ ಯೇಸು ಕ್ರಿಸ್ತರು ಮಾಡಿದಂತಹ ತ್ಯಾಗನೇ. ಬರೀ ಶಿಲುಬೆ ಮೇಲೆ ಮಾತ್ರ ಪಟ್ಟಂತಹದ್ದಲ್ಲ ಶ್ರಮೆ. ಜೀವನದುದ್ದಕ್ಕೂ ಒಂದು ತಪ್ಪು, ಒಂದು ಪಾಪವು ಮಾಡದಂತೆ ತನ್ನನ್ನು ತಾನು ಕಾಪಾಡಿಕೊಳ್ಳುವಂತಹದ್ದು ಯೇಸು ಕ್ರಿಸ್ತರು ನಮಗೋಸ್ಕರ ಮಾಡಿದಂತಹ ಅತ್ಯಂತ ದೊಡ್ಡ ತ್ಯಾಗ. ಇವಾಗ ಹೇಳಿ, ಯೇಸು ನಿಜವಾಗ್ಲೂ ಪ್ರಪಂಚ ಪೂರ್ತಿ ಮೊಣಕಾಲು ಊರ್ಬೇಕಾ? ಯೇಸು ಕ್ರಿಸ್ತರ ಮುಂದೆ ಊರ್ಬೇಕಾ? ಏನಕ್ಕೋಸ್ಕರ? ನಾನಾಗಲೇ ಹೇಳಿದೆ, ಒಂದು ಪಾಪ ಮಾಡುವಂತಹದ್ದು ಎಷ್ಟು ಈಸಿ ಅಂದರೆ ಗೊತ್ತಿಲ್ಲದೆ ಪಾಪ ಮಾಡ್ತೇವೆ. ಯೇಸು ಕ್ರಿಸ್ತರು ಮಾತ್ರ ಕನಸು ನನಸ್ಸಿನಲ್ಲೂ ಪಾಪ ಮಾಡೋ ಹಾಗೆ ಇಲ್ಲ. ಪಾಪದ ಆಲೋಚನೆಗಳು ತನ್ನ ತಲೆಗೆ ಬರೋ ಹಾಗೆ ಇಲ್ಲ. ಆಲೋಚನೆ ಬರಬಾರ್ದಂತೆ. ತ್ಯಾಗನ? ತನಗೂ ಯೌವನ ಕಾಲ ಇತ್ತ, ತನಗೂ ಬಾಲ್ಯ ಅನ್ನುವಂತಹದ್ದಿತ್ತ, ತನಗೂ ನಾಲ್ಗೆ ಇತ್ತ. ಆ ನಾಲ್ಗೆ ನಾವೇನು ಅಪೇಕ್ಷಿಸ್ತೀವೋ ಅದೇ ಅಪೇಕ್ಷಿಸ್ತಿತ್ತ, ಹೌದು. ತನಗೂ ಅವಯವಗಳಿತ್ತ. ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಏನು ಅಪೇಕ್ಷಿಸ್ತಾನೋ ತನ್ನ ಅವಯವಗಳು ಅದನ್ನೇ ಅಪೇಕ್ಷಿಸ್ತಾ ಅದಕ್ಕೆ ಪ್ರೇರೇಪಿಸ್ತಿತ್ತ ಯೇಸು ಕ್ರಿಸ್ತರನ್ನು, ಹೌದು. ಸೇಮ್ ಶರೀರ ಅಲ್ವಾ? ಎಲ್ಲಿಂದ ಶುರು ಆಯಿತು ತ್ಯಾಗ? ಶಿಲುಬೆ ಮೇಲ. ಓಕೆ, ಈಗ
ಸಂದೇಶವನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ ಬೇರೆ ಡೈರೆಕ್ಷನ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡೋಣ. ಇಷ್ಟಕ್ಕೂ ನಿಮ್ಮನ್ನು ತುಂಬ ಜನ ಕೇಳಿರ್ತಾರಲ್ವ, ಇವತ್ತು ಚರ್ಚಿಗೆ ಬರಬೇಕಾದ್ರೆ ಏನು ಗುಡ್ ಫ್ರೈಡೇ ಅಂದರೆ ಏನು ಅಷ್ಟೊಂದು ಶ್ರೇಷ್ಠವಾಗಿರುವಂತಹದ್ದು ಗುಡ್ ಫ್ರೈಡೇ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡೋಣ. ಇಷ್ಟೊತ್ತು ಆಲೋಚನೆ ಮಾಡಿತ್ತು ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆ ಮೇಲೆ ಮಾತ್ರ ಮಾಡಿದ್ದಲ್ಲ ತ್ಯಾಗ. ಆ ಶಿಲುಬೆ ಮೇಲೆ ತ್ಯಾಗ ಮಾಡಬೇಕು ಅಂದರೆ ಅದರ ಹಿಂದೆ ಅದಕ್ಕೋಸ್ಕರ ಸಿದ್ಧವಾಗಿರಬೇಕಾಗಿರುವಂತಹ ಸಾಕಷ್ಟಿತ್ತು, ಅದು ತ್ಯಾಗನೇ. ಅದು ಇಷ್ಟೊತ್ತು ನಾವು ಆಲೋಚನೆ ಮಾಡಿದಂತಹ ವಿಚಾರ. ಇನ್ನು ಮುಂದೆ ಒಂದು ಸ್ವಲ್ಪ ಹೊತ್ತು ಯಾರಾದರೂ ನಿಮ್ಮನ್ನು ಪ್ರಶ್ನೆ ಕೇಳಿದ್ರೆ ಏನು ಗುಡ್ ಫ್ರೈಡೇ ಅಂದರೆ, ಅಷ್ಟೊಂದು ಶ್ರೇಷ್ಠವಾಗಿರುವಂತಹದ್ದು ಏನು ಗುಡ್ ಫ್ರೈಡೇ ಬಗ್ಗೆ ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಹೆಂಗೆ ಅರ್ಥ ಮಾಡಿಸ್ತೀರಾ ಪ್ರಪಂಚಕ್ಕೆ ಗುಡ್ ಫ್ರೈಡೇ ಅಂದರೆ ಏನು ಅಂತ? ಅಥವಾ ಮನೆಗೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಇವತ್ತು ಮುಗಿಸ್ಕೊಂಡು ಸಭೆಯನ್ನು ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟರು ಬ್ರದರ್, ಅದು ಗುಡ್ ಫ್ರೈಡೇ. ಹೌದಾ? ಸರಿ ಬ್ರದರ್, ಇದು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಅವರು ಏನು ಹೇಳ್ತೀರಾ? ನಮಗೆ ಬರೋದು ಅಷ್ಟೇ ಬ್ರದರ್. ಹೌದಾ ಇಲ್ವಾ? ಗುಡ್ ಫ್ರೈಡೇ ಅಂದರೆ ಏನು? ನಮಗೆ ಬರುವಂತಹದ್ದಷ್ಟೇ. ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟರು ಅಷ್ಟೇ. ಯೇಸು ಕ್ರಿಸ್ತರ ಮರಣಕ್ಕಿರುವಂಥ ಶ್ರೇಷ್ಠತೆ ಅಷ್ಟೇನಾ? ಇವತ್ತು ಪ್ರಪಂಚದಲ್ಲಿ 850 ಕೋಟಿ ಜನ ಪಾಪ್ಯುಲೇಷನ್ ಏನದೆ, ಅದರಲ್ಲಿ ಮೆಜಾರಿಟಿ ಕ್ರಿಸ್ಟಿಯನ್ಸ್ ಇದ್ದಾರೆ ಅಂದರೆ ಈ ಕ್ರಿಸ್ಟಿಯನ್ಸ್ ಎಲ್ಲ ಯಾವುದನ್ನು ನೋಡಿ ಬಂದಿರುವಂಥದ್ದು ಹೇಳಿ? ಯೇಸು ಕ್ರಿಸ್ತರ ಜನನವನ್ನು ನೋಡಿನಾ? ಯೇಸು ಕ್ರಿಸ್ತರ ಜನನವನ್ನು ನೋಡಿ ಎಷ್ಟು ಜನ ಬಂದಿದ್ದಾರೆ? ಯಾರೂ ಬಂದಿಲ್ಲ. ಈ ಮೆಜಾರಿಟಿ ಕ್ರಿಸ್ಟಿಯನ್ಸ್ ಕ್ರಿಸ್ತನಲ್ಲಿ ಬಂದಿರುವಂತಹದ್ದು ಏನನ್ನು ನೋಡಿ? ನಮಗೋಸ್ಕರ ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ಕೊಟ್ಟರು. ನಮ್ಮ ಪಾಪಗಳ ನಿಮಿತ್ತ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟರು. ಕ್ರೈಸ್ತವ್ಯಕ್ಕೆ ನಾಂದಿ ಹಾಡಿದಂತಹ ದಿನನ ಗುಡ್ ಫ್ರೈಡೇ ಅಂದರೆ. ಹೌದಾ? ಗುಡ್ ಫ್ರೈಡೇಯನ್ನು ತುಂಬ ಹೆಚ್ಚಾಗಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ನಿಮಗೆ ಬರಬೇಕು. ಯಾರಾದರೂ ಕೇಳಿದ್ರೆ ಬರೀ ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟರು, ಅದೊಂದು ಸೆಂಟೆನ್ಸ್ಗೆ ಸ್ಟಾಪ್ ಆಗಬಾರ್ದಲ್ವ? ಯಾವ ದಿನ ಗುಡ್ ಫ್ರೈಡೇ ಅಂದರೆ? ಕ್ರೈಸ್ತವ್ಯ ಅನ್ನುವಂತಹ ಪದಕ್ಕೆ ನಾಂದಿ ಹಾಡಿದಂತಹ, ಶುರುವಾದಂತಹ, ಪ್ರಾರಂಭೋತ್ಸವವಾದಂತಹ ದಿನ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತಹ ದಿನ. ಹೌದಾ? ಇನ್ನೂ ಏನೇನು ಹೇಳ್ಬೋದು ಗುಡ್ ಫ್ರೈಡೇ ಬಗ್ಗೆ? ನಿಮ್ಗೆ ಯಾರಾದರೂ ಪ್ರಶ್ನೆ ಕೇಳ್ತಾರಲ್ವ, ಗುಡ್ ಫ್ರೈಡೇ ಏನು ಅಷ್ಟೊಂದು ಶ್ರೇಷ್ಠನಾ ಅಂತ, ಅವ್ರನ್ನ ಕೂರಿಸ್ಕೊಂಡು ಹೇಳಿ ಒಂದು ಸಾರಿ. ಬ್ರದರ್, ನಾನು ಒಂದು 2 ಲಕ್ಷ ಲೋನ್ ತೊಗೋತೀನಿ, ನೀವು ಕಟ್ಕೊಂಡು ಹೋಗ್ಬಿಡಿ ಬ್ರದರ್ ಅನ್ನಿ. ಏನಂತಾರೆ? ಸರಿ ಬ್ರದರ್, ಹ್ಞೂ ಆಯಿತು, ನೀವು ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಅಂತಾರೆ. ಏನು ಹೇಳ್ತಾರೆ? ನೀವು ತೊಗೊಂಡ್ರೆ ನಾವೇನಕ್ಕೆ ಬ್ರದರ್ ಕಟ್ಟೋಣ? ಹೌದಾ ಇಲ್ವಾ? ಹೋಗ್ಲಿ. ಇನ್ನೊಂದು ಹೇಳಿ, ನಾನು ಯಾರನ್ನಾದ್ರೂ ಕೊಲೆ ಮಾಡ್ತೀನಿ, ನನ್ನ ಬದಲಾಗಿ ನೀವು ಜೈಲಿಗೆ ಹೋಗಿ ಅನ್ನಿ, ಹೋಗ್ತಾರ? ಏನಂತಾರೆ? ಹೌದಾ? ನಾನು ರಸ್ತೆಯಲ್ಲಿ ಮಾಡಬಾರ್ದಾಗಿರುವಂಥ ಒಂದು ಕೆಲಸವನ್ನು ಮಾಡ್ತೀನಿ, ಅದು ನಿನ್ನ ತಲೆ ಮೇಲೆ ಹಾಕ್ತೀನಿ, ಎಲ್ಲ ಜನ ಸೇರಿ ನಿನ್ನನ್ನು ಹೊಡಿತಾರೆ, ನಿನಗೆ ಓಕೆನಾ ಅಂತ ಕೇಳಿ ನೋಡಿ. ಏನಂತಾರೆ? ಒಪ್ಕೊಳ್ತಾರ? ನೀನು ಯಾವುದಕ್ಕೂ ಒಪ್ಕೊಂಡಿಲ್ಲ ಅಲ್ವಾ? ನನಗೂ ಯೇಸು ಕ್ರಿಸ್ತರಿಗೂ ಯಾವುದೇ ರೀತಿಯಾಗಿರುವಂತಹ ಭೌತಿಕವಾಗಿರುವಂಥ ಸಂಬಂಧ ಇಲ್ಲದೆ ಹೋದರೂ ನೀನು ನನಗೋಸ್ಕರ 2 ವರ್ಷ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ನೀನು ನಾನು ಮಾಡಿದಂತಹ 2 ಲಕ್ಷ ಸಾಲ ತೀರಿಸ್ಲಿಕ್ಕೆ ರೆಡಿ ಇಲ್ಲ. ನಾನು ಮಾಡಿದಂತಹ ತಪ್ಪಿನಿಂದ ಯಾರಾದರೂ ಒಂದು ಏಟು ಹಾಕಿದ್ರೆ ಅದನ್ನು ತೊಗೊಳ್ಲಿಕ್ಕೆ ರೆಡಿ ಇಲ್ಲ. ಯಾವಾಗಲೂ ನಾನು ಹುಟ್ಟುವುದಕ್ಕಿಂತ ಮುಂಚೆನೇ ಹುಟ್ಟಿ ನಾನು ಮಾಡಿರುವಂತಹ ಪಾಪದ ನಿಮಿತ್ತ ನನಗೋಸ್ಕರ ಪ್ರಾಣ ಕೊಟ್ರಯ್ಯ, ಅದು ಗುಡ್ ಫ್ರೈಡೇ. ಹೇಳ್ತೀವ ಇದನ್ನು? ಅರ್ಥ ಮಾಡಿಸ್ತೀವ ಜನರಿಗೆ? ಸುಮಾರು ಜನ, ಸಾಕಷ್ಟು ಜನರು ಕೇಳಿರ್ತಾರೆ ಏನು ಗುಡ್ ಫ್ರೈಡೇ ಅಂತ. ನೀವು ಕೆಲಸದ ಜಾಗದಲ್ಲಿ ಸಾಕಷ್ಟು ಜನ ಕೇಳಿರ್ತಾರೆ, ನಿಮ್ಮ ಕುಟುಂಬದಲ್ಲಿರುವಂತಹ ಅಂದರೆ ಈ ಕ್ರಿಸ್ತನನ್ನು ತಿಳಿದೇ ಇರುವಂಥವ್ರು ಸಾಕಷ್ಟು ಜನ ಕೇಳಿರ್ತಾರೆ ಈ ಪ್ರಶ್ನೆಯನ್ನು. ಹೇಳಿದ್ದೀವ ಈಗಾಗಲೇ? ಹೇಳಿದರೆ ಸಂತೋಷ. ಹೇಳಲಿಲ್ಲ ಅಂದರೆ ಅತ್ಯದ್ಭುತವಾಗಿ ಇದನ್ನು ಡಿಸ್ಕ್ರೈಬ್ ಮಾಡಿ ಇವತ್ತು ಹೋಗಿ. ಹೌದಾ ಇಲ್ವಾ? ಓಕೆ. ಇಷ್ಟಕ್ಕೂ ಇಷ್ಟೇನಾ ಗುಡ್ ಫ್ರೈಡೇ? ಇವಾಗ ನಾವು ಮಾತಾಡ್ಕೊಂಡಿವಲ್ವ, ಅಷ್ಟೇನಾ ಗುಡ್ ಫ್ರೈಡೇ? ಶಿಲ್ಬೆ ಹೊತ್ತಂತಹದ್ದು, ಶಿಲ್ಬೆಗೆ ಹಾಕಲ್ಪಟ್ಟವರು ಯಾರು? ನಾವ? ಯೇಸು ಕ್ರಿಸ್ತರ? ಯೇಸು ಕ್ರಿಸ್ತರ? ನಾವು ಹಾಕಲ್ಪಟ್ಟಿಲ್ವ ಶಿಲ್ಬೆಗೆ? ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಟ್ಟಿರುವಂಥದ್ದು ನಾವಲ್ಲ ಅನ್ನುವಂಥವ್ರು ಕೈ ಎತ್ತುತ್ತೀರಾ? ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಟ್ಟವರು ನಾವಲ್ಲ ಅನ್ನುವಂಥವ್ರು ಕೈ ಎತ್ತುತ್ತೀರಾ? ಎತ್ತಲ್ವಾ? ಹಾಗಾದರೆ ನಾವು ಹಾಕಲ್ಪಟ್ವಾ ಶಿಲ್ಬೆಗೆ? ಒಂದ್ಸರಿ ನೋಡೋಣ ಸತ್ಯವೇದಲ್ಲಿರುವಂತಹ ಮಾತು. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ.
ಹ್ಞೂ ಹಾಂ, ಏನರ್ಥ ಆಯಿತು ನಮಗೆ ಮಾತಿನಿಂದ? ಈ ಮಾತಿನಿಂದ ನಮಗೇನರ್ಥ ಆಯಿತು? ಯಾರು ಶಿಲ್ಬೆಗೆ ಹಾಕಲ್ಪಟ್ಟಂತಹದ್ದು? ಕ್ರಿಸ್ತನ? ನಾವು ಹಾಕಿಸಲ್ಪಟ್ಟಿದ್ದೀವಿ. ನಮಗೆ ನೋವಾಗದೇ ಇರ್ಬೋದು, ನಮ್ಗೆ ಯಾರೂ ಆಣಿ ಹೊಡೆದಿಲ್ಲ, ನಾವು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ, ಆದರೆ ನಮ್ಗೆ ಯಾರೂ ಆಣಿ ಹೊಡೆದಿಲ್ಲ. ನಾವು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ, ಯಾರೂ ನಮಗೆ ಗೊತ್ತಿಲ್ಲ. ನಾವು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ, ಯಾರೂ ನಮಗೆ ಮುಳ್ಳು ಕಿರೀಟ ಇಟ್ಟಿಲ್ಲ. ನಾವು ಶಿಲ್ಬೆಗೆ ಹಾಕಲ್ಪಟ್ಟವ? ಖಚಿತವಾಗಿ ಹಾಕಲ್ಪಟ್ಟಿದ್ದೀವಿ. ಶಿಲುಬೆಗೆ ಹಾಕಲ್ಪಡುವುದರಿಂದ ನಮ್ಮ ಪಾಪಗಳನ್ನು ನಾವು ತೊಳ್ಕೊಂಡ್ವಾ? ಹೌದು. ಗೈನ್ ನಮಗ? ಗೈನ್ ಅಂದರೆ ಲಾಭ ನಮಗ? ಹೌದು. ಪೇಯ್ನ್ ಯಾರು ತೊಗೊಂಡ್ರು? ನಾವು ಶಿಲುಬೆಗೆ ಹಾಕಲ್ಪಟ್ಟಾಗ ಅದರ ಪೇಯ್ನ್ ಯಾರು ತೊಗೊಂಡ್ರು? ಯೇಸು ಕ್ರಿಸ್ತರು. ನಮ್ಗೆ ಅರ್ಥ ಆಯ್ತಾ ಈ ಮಾತಿನ ಅರ್ಥ? ಶಿಲುಬೆಗೆ ನಾವು ಹಾಕಲ್ಪಟ್ಟಿದ್ದೀವಿ. ಯೇಸು ಕ್ರಿಸ್ತರು ಒಬ್ಬರಲ್ಲ, ಯೇಸು ಕ್ರಿಸ್ತರ ಜೊತೆಗೆ, ಯೇಸು ಕ್ರಿಸ್ತರೊಂದಿಗೆ ಯಾರೂ ಶಿಲುಬೆಗೆ ಹಾಕಲ್ಪಟ್ಟಿದ್ದೀವಿ? ನಾವು ಹಾಕಲ್ಪಟ್ಟಿದ್ದೀವಿ. ಆದರೆ ನಾವು ಬರೀ ಲಾಭವನ್ನು ಮಾತ್ರ ಕೌಂಟ್ ಮಾಡ್ತಿದ್ದೀವಿ, ನಮ್ಮ ಪಾಪಗಳನ್ನು ಮಾತ್ರ ಈಸಿಯಾಗಿ ತೊಳ್ಕೊಂಡ್ವಿ. ಆ ಪೇಯ್ನೆಲ್ಲ ಯಾರು ತಗೊಂಡ್ರು? ನೋವನ್ನು ಯಾರು ಅನುಭವಿಸಿದ್ರು? ಯೇಸು ಕ್ರಿಸ್ತರು. ನ್ಯಾಯನ ಇದು? ನ್ಯಾಯನ? ನಾವು ಶಿಲ್ಬೆಗೆ ಹಾಕಲ್ಪಡ್ಬೇಕಂತೆ, ನಮಗೆ ನೋವಾಗಬಾರ್ದಂತೆ, ಅವ್ರಿಗೆ ನೋವಾಗಬೇಕಂತೆ. ನಮಗೆ ನೋವಾಗದಂತೆ ನಮ್ಮ ನೋವನ್ನು ನಾವು ಶಿಲ್ಬೆಗೆ ಹಾಕಲ್ಪಟ್ಟಾಗ, ನಾವು ದೀಕ್ಷಾ ಸ್ನಾನ ತಗೊಂಡಂತಹ ದಿನ, ನಾವು ಶಿಲ್ಬೆಗೆ ಹಾಕಲ್ಪಟ್ಟಂತಹ ದಿನ, ಆ ದಿನ ಸಂಪೂರ್ಣವಾಗಿ ನಮ್ಮ ಪಾಪಗಳನ್ನು ತೊಳ್ಕೊಂಡ್ವಿ. ಯಾವ ನೋವು ಆಗಿಲ್ವ? ಏನೂ ನೋವಾಗಿಲ್ಲ. ಅದಕ್ಕೆ ಕಾರಣ ಯಾರು ಗೊತ್ತಾ? ಯೇಸು ಕ್ರಿಸ್ತರು ಅವತ್ತು ಗುಡ್ ಫ್ರೈಡೇ ದಿನ ಪಟ್ಟಂತಹ ಪಾಡು ಪ್ರಯಾಸ. ಗೈನ್ ನಮಗೆ, ಪೇಯ್ನ್ ಯೇಸು ಕ್ರಿಸ್ತರಿಗೆ. ಇನ್ನೂ ಹಿಂಗೆಲ್ಲ ಡಿಸ್ಕ್ರೈಬ್ ಮಾಡ್ಬೋದು ಗುಡ್ ಫ್ರೈಡೆಯನ್ನು. ಒಂದಷ್ಟು ಉದಾಹರಣೆಗಳನ್ನು ಮಾತ್ರ ನೋಡ್ತಿದ್ದೀವಿ. ಇನ್ನೂ ಏನು ಹೇಳ್ಬೋದು ನೀವು ಹೊರಗಡೆ ಇರುವಂಥ ಪ್ರಪಂಚಕ್ಕೆ ಗುಡ್ ಫ್ರೈಡೆ ಅಂದರೆ ಏನು ಅಂತ? ಹೋಗಲಿ. ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟರು ಅಂತ ನೀವು ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಯಾವತ್ತಾದರೂ ನಿಮ್ಮ ಕಣ್ಣಲ್ಲಿ ನೀರು ಬಂದಿದೆಯಾ? ನಾನು ಪ್ರಧಾನ ಪಾಪಿ ಆಗಿರುವಂಥವ್ನು ನಾನು, ನನಗೋಸ್ಕರ ನನ್ನ ಯೇಸು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು ಅಂತ ಹೇಳಿ ಯಾವತ್ತಾದರೂ ಇಷ್ಟೊಂದು ಎಮೋಷ್ನಲ್ ಆಗಿ ಹೇಳಿದ್ದೀರಾ ಇನ್ನೊಬ್ಬರಿಗೆ? ಸತ್ಯವೇದಲ್ಲಿರುವಂಥ ಭಕ್ತರು ಹೇಳಿದ್ದಾರೆ ಗೊತ್ತಾ? ಒಂದ್ಸರಿ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 24ನೇ ವಚನ. ಹ್ಞೂ 14ನೇ ವಚನ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಹೆಂಗೆ ಹೇಳ್ಕೊಳ್ತಿದ್ದಾರೆ ಯೇಸು ಕ್ರಿಸ್ತರ ಬಗ್ಗೆ? ಗರ್ವವಾಗಿ. ಇದಕ್ಕೋಸ್ಕರ ನಾನು ಗರ್ವ ಪಡ್ತಿದ್ದೀನಿ. ಅವ್ರು ಹೆಚ್ಚಳ ಪಡ್ತಿದ್ದಾರಂತೆ. ನನ್ನ ಪ್ರಭು ಪಾಪಿಯಾಗಿರುವಂತಹ ನನಗೋಸ್ಕರ ಪ್ರಾಣ ಕೊಟ್ಟರು. ನಾವು ಹೇಳಿದೀವ ಪ್ರಿಯರೇ ಯಾವತ್ತಾದರೂ ಇದನ್ನು ಹೊರಗಡೆ ಪ್ರಪಂಚಕ್ಕೆ? ಗುಡ್ ಫ್ರೈಡೇ ಅಂದರೆ ಯಾರಾದರೂ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಏನು ಅಂತ ಹೇಳಿದೀವ ಇದನ್ನು ಇಷ್ಟೊಂದು ಎಮೋಷ್ನಲ್ ಆಗಿ? ನಾನು ಗರ್ವ ಪಡ್ತಿದ್ದೀನಿ ಬ್ರದರ್, ಪಾಪಿಯಾಗಿರುವಂತಹ ನನಗೋಸ್ಕರ ನನ್ನ ಪ್ರಭು ಪ್ರಾಣ ಕೊಟ್ಟಿದ್ದಾರೆ. ಹೇಳಿದ್ದೀರಾ? ಈ ಥರ ಇವರು ಹೇಳ್ಕೊಂಡಿರೋ ಥರ ನಾನು ಹೆಚ್ಚಳ ಪಡ್ತಿರುವಂತಹದ್ದು ಕ್ರಿಸ್ತನಿಂದಲೇ, ಕ್ರಿಸ್ತನು ನನಗೋಸ್ಕರ ಪ್ರಾಣ ಕೊಟ್ಟಿದ್ದರಿಂದಲೇ, ಈ ಥರ ಹೇಳಿದ್ದೀವ? ಯಾರ್ಯಾರು ಹೇಳ್ತಿದ್ದಾರೆ ಗೊತ್ತಾ? ಇಷ್ಟಕ್ಕೂ ಇದನ್ನು ಯಾರ್ಯಾರು ಗರ್ವವಾಗಿ ಹೇಳ್ತಿದ್ದಾರೆ ಗೊತ್ತಾ? ರೀಸೆಂಟಾಗಿ ಒಂದು 2-3 ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಆಯಿತು. ಈ ಜೈಲ್ಗೆ ಆಗಾಗ ಹೋಗಿ ಸುವಾರ್ತೆ ಸಾರುವಂತಹ ಕೆಲವು ದೈವ ಸಂದೇಶಕರು ಇರ್ತಾರಲ್ವ, ಅವ್ರು ಹೋಗಿ ಸುವಾರ್ತೆ ಹೇಳಬೇಕಾದ್ರೆ ಜೈಲಲ್ಲಿ ಹಲವಾರು ದರೋಡೆಗಳು ಮಾಡಿ, 40-50 ದರೋಡೆಗಳು ಮಾಡಿ, ದೊಡ್ಡ ದೊಡ್ಡ ದರೋಡೆಗಳು, ಅದರಲ್ಲಿ ಮತ್ತೆ ಒಬ್ಬರ ಕೊಲೆ ಏನೋ ಆಗಿ ಆ ಶಿಕ್ಷೆಯನ್ನು ಪೂರ್ತಿಯಾಗಿ ಮುಗಿಸಿ ಹೊರಗಡೆ ಬರ್ತಾರೆ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿರುತ್ತೆ ಒಂದು ಕ್ರಿಶ್ಚಿಯನ್ ಮೀಡಿಯಾ. ಆ ವ್ಯಕ್ತಿ ಇಷ್ಟಕ್ಕೂ ಮುಂಚೆ ಏನಕ್ಕೋಸ್ಕರ ಆ ವ್ಯಕ್ತಿ ಕಳ್ಳನಾಗಿ ಬದಲಾದ ಅಂತ ಹೇಳಿದ್ರೆ, ಆ ಊರು ಪೂರ್ತಿ ಆತನನ್ನು ಕೆಳಜಾತಿಯವನು, ಆತನ ಕುಟುಂಬವನ್ನು ನೀನು ಕೆಳಜಾತಿಯವನು, ನೀನು ಯಾವ ಕೆಲಸಕ್ಕೂ ಬರೋದಿಲ್ಲ, ಹೋಗು ನೀಚ ಅಂತ ಹೇಳಿ ದೂರ ತಳ್ಳಿದ್ರಂತೆ. ಇದನ್ನೆಲ್ಲ ನೋಡಿ ಆ ಬಾಧೆಯನ್ನು, ಅವ್ರು ಮಾತಾಡ್ತಿರುವಂತಹ ಚುಚ್ಚು ಮಾತುಗಳನ್ನು ಸಹಿಸ್ಕೊಳ್ಲಿಕ್ಕಾಗದೆ ಕಳ್ಳತನಕ್ಕೆ ಇಳಿತಾನೆ. ಏನಾದರೂ ಮಾಡಬೇಕು, ಯಾರಿಗಾದ್ರೂ ಏನಾದರೂ ಹಾನಿ ಮಾಡಬೇಕು ಅನ್ನುವಂಥ ಕೋಪದಿಂದ ಕಳ್ಳತನಕ್ಕೆ, ದರೋಡೆಗೆ, ಕೊಲೆಗೆಲ್ಲ ಇಳಿತಾನೆ. ಶಿಕ್ಷೆಯನ್ನು ಅನುಭವಿಸ್ತಾನೆ, ರಿಲೀಸ್ ಆಗ್ತಾನೆ. ಆವಾಗ ಇಂಟರ್ವ್ಯೂ ಮಾಡಬೇಕಾದ್ರೆ ಇಷ್ಟಕ್ಕೂ ಇವತ್ತು ದೈವ ಸಂದೇಶಕ ಆ ವ್ಯಕ್ತಿ ಹೇಳ್ತಾನೆ, ತನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ತಾನೆ, ಒಂದು ಸಾರಿ ಕಣ್ಣೀರು ಹಾಕ್ಕೊಂಡು,
ಯಾರು ಕೊಡ್ತಾರ್ರಿ ಪ್ರಾಣನ? ಯಾರು ಕೊಡ್ತಾರೆ ಪ್ರಾಣನ? ನಾವು ಇನ್ನೊಬ್ರು ಮನೆಗೆ ಹೋದರೆ, ನಾವು ಹೆಂಗಿತ್ತು ನಮ್ಮ ಹಿಂದಿನ ಪರಿಸ್ಥಿತಿ ಅಂದರೆ, ನಾವು ಇನ್ನೊಬ್ರು ಮನೆಗೆ ಹೋದರೆ ಒಂದು ಗ್ಲಾಸ್ ನೀರು ಕೊಡ್ತಿರ್ಲಿಲ್ಲ ನಮಗೆ, ಮನೆ ಒಳಗಡೆ ಸೇರಿಸ್ತಿರ್ಲಿಲ್ಲ ನಮ್ಮನ್ನು. ಯಾಕೆ? ಕೆಳಜಾತಿಯವರು ನೀನು. ಒಂದು ಗ್ಲಾಸ್ ನೀರು ಕೊಡದೇ ಇರುವಂತಹ ನಮಗೆ, ಜನ ಪೂರ್ತಿ ನಮ್ಮನ್ನು ಊರು ಹೊರಗಡೆ ಇರಿಸಿದಂತಹ ನಮಗೋಸ್ಕರ ನನ್ನ ಪ್ರಭು ಪ್ರಾಣ ಕೊಟ್ರಲ್ವ, ಅವರು ನಮಗೋಸ್ಕರ ನಿಜವಾಗ್ಲೂ ದೇವರು. ಅವರು ನಮಗೋಸ್ಕರ ಬಂದಂತಹ ದೇವರು. ಯಾರ್ಯಾರೋ ಹೇಳ್ತಿದ್ದಾರೆ ಪ್ರಿಯರೇ ಕ್ರಿಸ್ತನ ಬಗ್ಗೆ ಈ ಥರ. ನಾವು ಯಾವತ್ತು ಹೇಳಿದ್ದೀವಿ? ವಾಕ್ಯ ಜಾಸ್ತಿ ತಿಳ್ಕೊತ ಹೇಳೋದಿಲ್ವಾ? ಇದನ್ನೆಲ್ಲ ಹೇಳೋದಿಲ್ವ? ಕಣ್ಣೀರು ಹಾಕ್ಕೊಂಡು ಯಾವತ್ತಾದರೂ ಮುಂದೆ ಸಂಡೇಸ್ ಯಾವತ್ತಾದರೂ ಆ ವಿಡಿಯೋವನ್ನು ಹಾಕ್ತೀನಿ. ಕಣ್ಣೀರು ಹಾಕ್ಕೊಂಡು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಯಾರಿಗೆ ಕೊಡ್ತಾರೆ? ಒಂದು ಗ್ಲಾಸ್ ನೀರು ಕೊಡೋದಿಲ್ಲ ನಮಗೆ ಮುಂಚೆ. ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟರು. ಆ ವ್ಯಕ್ತಿ ಹೇಳುವಂತಹದ್ದು ನೋಡಿದ್ರೆ ನಮಗೆ ನಿಜವಾಗ್ಲೂ ನಾವು ಮೋಟಿವೇಟ್ ಆಗಬೇಕು ಯೇಸು ಕ್ರಿಸ್ತರ ಬಗ್ಗೆ ಹೇಳಲಿಕ್ಕೆ. ಕೊಟ್ಟಿದ್ದ ಸತ್ಯನ, ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದ ಸತ್ಯನ, ಆ ಪ್ರಾಣ ಕೊಡುವುದರ ಹಿಂದೆ ಒಂದಿನದ ಶ್ರಮೆ ಅಲ್ಲ ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಕೊಂಡಿದ್ದೀವಲ್ವ? ಅದನ್ನು ಯಾವತ್ತು ಹೇಳಿದ್ದೀವಿ ಇನ್ನೊಬ್ಬರಿಗೆ? ಈ ಥರ ಯಾವತ್ತು ಹೇಳಿದ್ದೀವಿ? ಜೇಮ್ಸ್ ಇರ್ವಿನ್ ಗೊತ್ತಾ? ಈ ವ್ಯಕ್ತಿಯ ಹೆಸರನ್ನು ಕೇಳಿದ್ದೀವ? ಜೇಮ್ಸ್ ಇರ್ವಿನ್ ಚಂದ್ರಕ್ಕೆ ಒಂದು ಮಿಷಿನನ್ನು ಕಳಿಸ್ತಾರೆ. ಅಪೋಲೋ ಅನ್ನುವಂತಹ ಒಂದು ಮಿಷಿನನ್ನು ಮೊಟ್ಟ ಮೊದಲನೇ ಬಾರಿಗೂ ಎರಡನೇ ಬಾರಿಗೂ 1971 ಒಂದು ಮಿಷಿನನ್ನು ಕಳಿಸ್ತಾರೆ ಚಂದ್ರವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಆ ಮಿಷಿನಲ್ಲಿದ್ದಂತಹ ಮೇಜರ್ ಆಗಿ ಪಾರ್ಟಿಸಿಪೇಟ್ ಮಾಡಿದಂಥ ಆಸ್ಟ್ರೋನಾಟ್ ಈ ವ್ಯಕ್ತಿ. ಅಂದರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ದೊಡ್ಡ ಸಾಧನೆ ಮಾಡ್ತಾರೆ. ಏನು ಸಾಧನೆ ಅಂದರೆ, ಇಲ್ಲಿಂದ ಚಂದ್ರಕ್ಕೆ ಹೋಗಿ ಅಲ್ಲಿರುವಂಥ ಸರ್ಫೇಸನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಚಂದ್ರ ಹೇಗಿದೆ, ವಾಸ ಮಾಡಲಿಕ್ಕೆಲ್ಲ ಆಗತ್ತಾ ಅಂತ ಹೇಳಿ ನೋಡ್ಕೊಂಡು ಬರುವಂತಹದ್ದು. ಈ ವ್ಯಕ್ತಿ ಬಂದ ನಂತರ ಲೈನಾಗಿ ಪ್ರೆಸ್ ಅವರೆಲ್ಲ ಮೈಕ್ ಹಿಡ್ಕೊಂಡು ಬಂದರು. ತುಂಬ ದೊಡ್ಡ ವ್ಯಕ್ತಿ ಸರ್ ನೀವು, ಎಲ್ಲಿಗೆ ಹೋಗಿದ್ರಿ? ಚಂದ್ರಮಂಡಲಕ್ಕೆ ಹೋಗಿ ಬಂದಿದ್ದೀರಾ, ಚಂದ್ರಮನೆಯಲ್ಲೆಲ್ಲ ನಡೆದಾಡಿದ್ದೀರಾ, ತುಂಬ ದೊಡ್ಡ ವ್ಯಕ್ತಿ, ಏನು ಅನ್ನಿಸ್ತಿದೆ ನಿಮಗೆ? ನೀವು ಮಾಡಿದಂಥ ಸಾಧನೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಅಂತ ಕೇಳ್ತಾರೆ. ಆ ವ್ಯಕ್ತಿ ಏನು ಹೇಳ್ತಾರೆ? ನಾನು ಇಲ್ಲಿಂದ ಚಂದ್ರಕ್ಕೆ ಹೋಗುವಂತಹದ್ದೆಲ್ಲ ದೊಡ್ಡ ವಿಚಾರ. ದೇವರಾಗಿರುವಂಥ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಮಿ ಮೇಲೆ ಇಳಿದು ಬರ್ತಾರಲ್ವ, ನಮ್ಮ ಪಾಪಗಳಿಗೋಸ್ಕರ, ಅದು ದೊಡ್ಡ ವಿಚಾರ ಅಂತಾರೆ. ಇಷ್ಟು ಗ್ರೇಟಾಗಿ ಯಾವತ್ತಾದರೂ ಮಾತಾಡಿದ್ದೀವ? ಇವರೆಲ್ಲ ಮಾತಾಡ್ತಿದ್ದಾರಲ್ವ. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಜೈಲಿಗೆ ಹೋಗಿ ರಿಲೀಸ್ ಆದಂತಹ ವ್ಯಕ್ತಿ ಬಗ್ಗೆ ಇವರ ಎಕ್ಸಾಂಪಲ್ ಕೊಟ್ಟೆ. ಇಷ್ಟು ಗ್ರೇಟಾಗಿ, ಇಷ್ಟು ದೊಡ್ಡದಾಗಿ ಯಾವತ್ತಾದರೂ ಮಾತಾಡಿದ್ದೀವ ಕ್ರಿಸ್ತನ ಬಗ್ಗೆ? ಯಾರಾದರೂ ಏನು ಗುಡ್ ಫ್ರೈಡೆ ಅಂದರೆ ಏನು? ಬ್ರದರ್ ಪ್ರಾಣ ಕೊಟ್ಟರು ಯೇಸು ಕ್ರಿಸ್ತರು ನಮಗೋಸ್ಕರ. ಅಷ್ಟು ಬಿಟ್ಟು ಇನ್ನೊಂದಷ್ಟು ಮಾತುಗಳು ನಮ್ಮ ಬಾಯಿಂದ ಹೊರಗಡೆ ಬರೋದಿಲ್ಲ. ನಿಜನಾ ಇಲ್ವಾ? ಸಾಮಾನ್ಯ ಅಲ್ಲ ಪ್ರಿಯರೇ ಗುಡ್ ಫ್ರೈಡೆ ಅನ್ನುವಂತಹದ್ದು. ತಂದೆಯಾಗಿರುವಂತಹ ದೇವರು ಕಟ್ಟಿಕೊಂಡಂತಹ ಕನಸು, ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ತಂದೆಯಾಗಿರುವಂತಹ ದೇವರು ಕಟ್ಟಿಕೊಂಡಂತಹ ಕನಸನ್ನು ನನಸು ಮಾಡಿದಂತಹ ದಿನ ಗುಡ್ ಫ್ರೈಡೆ. ತಳ್ಳಲ್ಪಟ್ಟಿರುವಂತಹ ಕಲ್ಲು ಮೂಲೆಗಲ್ಲಾಗಿ ನಿಂತಹ ದಿನ ಗುಡ್ ಫ್ರೈಡೆ. ಒಂದ್ಸರಿ ನೋಡೋಣ ಮಾತನ್ನ. ಕೀರ್ತನೆಗಳು 118ನೇ ಅಧ್ಯಾಯ 22ನೇ ವಚನ ಓದೋಣ. ಏನು ಅರ್ಥ ಆಯ್ತು ನಮಗೆ ಮಾತಿನಿಂದ? ಏನೇನಾಯ್ತಂತೆ? ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಯೆಹೋವನಿಂದಲೇ ಆಯಿತು. ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. 24ನೇ ವಚನ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಯಾವ ದಿನ? ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ರಲ್ವ, ಆ ದಿನ ಏರ್ಪಡಿಸಿದ ಯಾರಂತೆ? ದೇವರು. ಮುಂದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ನೀವು ಗುಡ್ ಫ್ರೈಡೆ ದಿನ ಉಲ್ಲಾಸದಿಂದ ಆನಂದಿಸಬೇಕು. ಯೇಸು ಕ್ರಿಸ್ತರು ನಿಮಗೋಸ್ಕರ ಪಟ್ಟಿರುವಂತಹ ಪಾಡು ಪ್ರಯಾಸವನ್ನು ಒಂದ್ಸರಿ ನೆನಪಿಸ್ಕೊಂಡು ನಿಮಗೆ ಸಿಕ್ಕದಂತಹ ಬಿಡುಗಡೆಯ ನಿಮಿತ್ತ ನೀವು ಆನಂದಿಸಬೇಕು. ಇವತ್ತು ನೀವು ಯಾವ ಚರ್ಚ್ಗಾದರೂ ಹೋಗಿ, ಎಲ್ಲರೂ ಸಹ ಸಪ್ಪೆ ಮೊರೆ ಹಾಕ್ಕೊಂಡು ಹತ್ಕೊಂಡು ಖರ್ಚೀಫಲ್ಲಿ ಕಣ್ಣು ಉರಿಸ್ಕೊಂಡು, ಹೌದಾ? ಯಾರಾದರೂ ಖುಷಿಯಾಗಿರುವಂತಹದ್ದು ಕಾಣಿಸುತ್ತಾ ನಿಮಗೆ? ನಾನಾಗಲೇ ಹೇಳಿದೆ, ಕೋಟ್ಯಾನುಕೋಟಿ ವರ್ಷಗಳ ಹಿಂದೆಯಿಂದ ದೇವರು ಮಾಡಿದಂತಹ ಪ್ಲ್ಯಾನ್ ನೆರವೇರಿದಂತಹ ದಿನ ಗುಡ್ ಫ್ರೈಡೆ. ತಳ್ಳಲ್ಪಟ್ಟಂತಹ ಕಲ್ಲು ಮೂಲೆಗಲ್ಲಾಗಿ ನಿಂತಹ ದಿನ ಗುಡ್ ಫ್ರೈಡೆ. ಎಷ್ಟೋ ಭಕ್ತರೆಲ್ಲರೂ ಸಹ ಸಾಕಷ್ಟು ವರ್ಷಗಳಿಂದ ಎದುರು ನೋಡುತ್ತಿದ್ರಲ್ವ, ಆ ದಿನ ಗುಡ್ ಫ್ರೈಡೆ. ಇಡೀ ಪ್ರಪಂಚಕ್ಕೆ ನೀವು ತಪ್ಪು ಮಾಡಿದ್ರೆ ನಿಮ್ಮ ಪರವಾಗಿ ನಾನು ಶಿಲುಬೆ ಮೇಲೆ ಬಲಿಯಾಗ್ತೀನಿ, ನಾನು ಕ್ರೂರವಾಗಿ ಬಲಿಯಾಗ್ತೀನಿ ಅಂತ ನಮ್ಮನ್ನು ಪಾರು ಮಾಡಿದ್ರಲ್ವ, ನಮಗೆ ಆ ಬಿಡುಗಡೆ ಕೊಟ್ಟಂತಹ ದಿನ
ಗುಡ್ ಫ್ರೈಡೇ. ಹೇಳ್ತೀವ ಇನ್ನೊಬ್ಬರಿಗೆ ಅದನ್ನು? ನಾವು ಹೇಗೆ ಆಲೋಚನೆ ಮಾಡಿದ್ದೀವೋ ಹಾಗೆ ಹೇಳ್ತೀವ? ಇನ್ನು ಮುಂದೆ ಯಾರಾದರೂ ಬಂದು ಗುಡ್ ಫ್ರೈಡೇ ಅಂದರೆ ಏನು ಬ್ರದರ್? ಅದೇ ಬ್ರದರ್, ಪ್ರಾಣ ಕೊಟ್ಟರು ನಮಗೋಸ್ಕರ. ಏನಕ್ಕೋಸ್ಕರ ಪ್ರಾಣ ಕೊಟ್ಟರು? ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನಮ್ಮ ಬಗ್ಗೆ ನಮ್ಮ ಹತ್ರ ಆನ್ಸರ್ ಇರೋದಿಲ್ಲ. ಹೇಳಿ ಅವರಿಗೆ, ನೀನು ಕೊಡ್ತೀಯಾ? ನನಗೆ 2 ಲಕ್ಷ ಸಾಲ ಮಾಡ್ತೀನಿ, ನೀನು ತೀರಿಸ್ತೀರಾ ಬ್ರದರ್? ನೀವು ತೀರಿಸ್ತೀರಾ? ಇಲ್ಲ ಅಲ್ವಾ? ಯೇಸು ಕ್ರಿಸ್ತರು ನನಗೋಸ್ಕರ ಪ್ರಾಣ ಕೊಟ್ಟರು. ಒಂದು ಚೊಂಬು ನೀರು ಕೊಡೋದಿಲ್ಲ ಕೆಳಕುಲದವರು ಅಂತ ಹೇಳಿ ಕೆಲವರಿಗೆ ಈ ಲೋಕದಲ್ಲಿ. ಪ್ರಾಣ ಕೊಟ್ಟಿದ್ದ, ಅವರಿಗೋಸ್ಕರನೂ ಪ್ರಾಣ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರು. ಅವ್ರು ಹೇಳ್ಕೊಳ್ತಿದ್ದಾರೆ ಹೆಮ್ಮೆಯಿಂದ. ನಾವು ಯಾವಾಗ ಹೇಳ್ಕೊತೀವಿ? ನಾವು ಯಾವಾಗ ಮಾತಾಡ್ತೀವಿ ಕ್ರಿಸ್ತನ ಬಗ್ಗೆ ಅಷ್ಟೊಂದು ಗರ್ವವಾಗಿ? ಪೌಲನು ಮಾತಾಡಿದಾರೆ, ಆ ಮಾತನ್ನು ನೀವು ನೋಡಿದ್ರಿ. ನಾನು ಹೆಚ್ಚಳ ಪಡುವಂತಹದ್ದು ಕ್ರಿಸ್ತನು ನನಗೋಸ್ಕರ ಪ್ರಾಣ ಕೊಟ್ಟಿರುವುದರಿಂದಲೇ. ನಾವು ಯಾವಾಗ ಹೆಚ್ಚಳ ಪಟ್ಟಿದ್ದೀವಿ? ನಾನು ಗರ್ವವಾಗಿ ಹೇಳ್ತಿದ್ದೀನಿ ಯೇಸು ಕ್ರಿಸ್ತರು ನನಗೋಸ್ಕರನೇ ಪ್ರಾಣ ಕೊಟ್ಟಿದ್ದು ಅಂತ ಗರ್ವವಾಗಿ ಯಾವತ್ತು ಹೇಳಿದ್ದೀವಿ? ನಿಮ್ಮ ಬ್ಯಾಕ್ ಹಿಸ್ಟ್ರಿಯನ್ನು ಯಾರಿಗಾದರೂ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಒಂದು ಸಾರಿ. ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚೆ ನಮ್ಮಲ್ಲೆಲ್ಲ ಎಂತೆಂಥದ್ದಂಥ ದೊಡ್ಡ ದೊಡ್ಡ ತಪ್ಪುಗಳಿತ್ತು, ಪಾಪಗಳಿತ್ತು, ಅದನ್ನೆಲ್ಲ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಒಂದು ಸಾರಿ. ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರೆಸ್ ಅವ್ರು ಇಂಟರ್ವ್ಯೂ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬ್ರದರ್, ನನ್ನ ಕರುಣೆ ಅನ್ನುವಂಥದ್ದು ಇರಲಿಲ್ಲ ಬ್ರದರ್. ಬ್ಯಾಂಕಿಂದ ಹಿಂಗೆ ಒಬ್ಬ ಅಜ್ಜಿ ಡ್ರಾ ಮಾಡ್ಕೊಂಡು ಹಣವನ್ನು ಹೊರಗಡೆ ಬರ್ತಿದ್ರೆ ಅಜ್ಜಿಗೆ 1-2 ಏಟನ್ನು ಹಾಕಿ, ಯಾರೂ ಇಲ್ಲದೆ ಇರುವಂಥ ಪ್ರದೇಶ ನೋಡಿ ಅಜ್ಜಿಗೆ 1-2 ಏಟನ್ನು ಹಾಕಿ ತನ್ನ ಕೈಯಲ್ಲಿರುವಂತಹ ಕಾಸನ್ನು ಪೂರ್ತಿ ದೋಚ್ಕೊಂಡು ಹೋಗಿದ್ದೆ ಒಂದು ದಿನ. ಅಂಥ ದೊಡ್ಡ ಕಳ್ಳ ನಾನು. ಕರುಣೆನೇ ಇರಲಿಲ್ಲ, ಕತ್ತನ್ನು ಪಟ್ಟಂತ ಹೇಳಿ ಕುಯ್ತಿದ್ದೆ. ಅಂಥ ದೊಡ್ಡ ಕೊಲೆಗಾರ ನಾನು ಒಂದು ದಿನ. ಇವತ್ತು ಕ್ರಿಸ್ತನಿಗೋಸ್ಕರ ನಿಂತಿದ್ದೀನಿ. ಕಾರಣ ಏನು ಗೊತ್ತಾ? ನನಗೋಸ್ಕರ ನನ್ನ ಪ್ರಭು ಪ್ರಾಣ ಕೊಟ್ಟರು. ಅವ್ರು ಗರ್ವವಾಗಿ ಹೇಳ್ಕೊಳ್ತಿದ್ದಾರೆ. ಯಾವಾಗ ನಾವು ಹೇಳ್ಕೊಡುವಂತಹದ್ದು? ಯಾವಾಗ ಹೇಳ್ಕೊಳ್ತೀವ? ನಾವು ಮಾಡಿದಂತಹ ತಪ್ಪುಗಳಿಗೆ ಕ್ಷಮಾಪಣೆ ತರಬೇಕು ಅಂತ ಹೇಳಿದ್ರೆ, ಸಾರಿ ಅಂತ ಹೇಳಿದ್ರೆ ಆಗೋಗೋದಿಲ್ಲ ಅದು. ಹೌದಾ ಇಲ್ವಾ? ಯಾರ ಮನೆಗಾದರೂ ಹೋಗಿ ಒಂದು ದೊಡ್ಡದಿರುವಂತಹ ಒಂದು ವಸ್ತುವನ್ನು ಅಥವಾ ಒಂದು ಟಿ ವಿ ಇದೆ ಅಂತ ಅಂದ್ಕೊಳ್ಳಿ, 50,000 ಕೊಟ್ಟು ತೊಗೊಂಡು ಬಂದಿದ್ದಾರೆ. ತೆಗೆದು ಟಪ್ ಅಂತ ಹೊಡೆದಾಕ ನೋಡಿ, ಬ್ರದರ್ ಸಾರಿ ಬ್ರದರ್, ಬೇಜಾರು ಮಾಡ್ಕೋಬೇಡಿ ಅಂತ ಹೊರಗಡೆ ಬನ್ನಿ, ಬಿಡ್ತಾರಾ? ಇಲ್ಲ. ನಾವು ಮಾಡುವಂತಹ ತಪ್ಪಿಗೆ ಕ್ಷಮಾಪಣೆ, ಸಾರಿ, ಕ್ಷಮೆಯಿಂದ ಹೋಗುವಂತಹದ್ದಲ್ಲ. ನೀವು ಆ ಟಿ ವಿ ಹೊಡೆದಾಕದ ಮೇಲೆ ಕಟ್ಕೊಡ್ಬೇಕಾ? ಅವರಿಗೆ ಹೊಸ ಟಿ ವಿ ತಂದು ಕೊಡಬೇಕಾ? ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಸೇರಿ. ನಾವು ಮಾಡಿದಂತಹ ತಪ್ಪಿಗೆ ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ರು ಆ ಸೃಷ್ಟಿ ಮಾಡಿದಂಥವ್ರನ್ನ ಮರೆತು ಬಿಟ್ಟು ನಮ್ಮನ್ನು ನಾವು ಇನ್ನೊಬ್ಬರಿಗೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂಕಲ್, ನಡೀರಿ, ನೀವು ಚಾಕ್ಲೇಟ್ ಕೊಡುವಂತಹ ಚೆನ್ನಾಗಿದೆ ಅಂತ ಅಂದ್ಕೊಂಡು ಸೈತಾನನ ಹಿಂದೆ ಹೊರಟೋಗಿದ್ವಂತೆ. ತಾನೇ ಸೃಷ್ಟಿ ಮಾಡಿದ್ರು ನಮ್ಮನ್ನು. ತಾನು ಸೃಷ್ಟಿ ಮಾಡಿರುವಂಥವರನ್ನೇ ತನ್ನ ರಕ್ತವನ್ನೇ ಕೊಟ್ಟು ಕೊಂಡ್ಕೊಂಡಂತಹ ಏಕೈಕ ವ್ಯಕ್ತಿ ಯಾರಾದರೂ, ಶಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅವ್ರು ಯೇಸು ಕ್ರಿಸ್ತರೇ. ನಿಮ್ಮ ವಸ್ತುವನ್ನು ಯಾವತ್ತಾದರೂ ನೀವೇ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀರಾ? ನಿಮ್ಮ ವಸ್ತುವನ್ನು ಯಾವತ್ತಾದರೂ ನೀವೇ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀರಾ? ಯಾರಾದರೂ ತೊಗೊಂಡು ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಬ್ರದರ್ ತಂದು ಇಡ್ತೀರಾ, ನನ್ನೇ ಬಂದು ತೊಗೊಂಡು ಹೋಗು ಅಂತೀರಾ ಅಂತ ಹೇಳಿ ಜೋರು ಮಾಡ್ತೀರಾ. ನಿಜನಾ ಇಲ್ವಾ? ತನ್ನ ವಸ್ತುವನ್ನು, ತನ್ನ ಹಣವನ್ನಲ್ಲ, ರಕ್ತವನ್ನು ಕೊಟ್ಕೊಂಡು ಕೊಂಡ್ಕೊಂಡ್ರೆ ಯಾರಾದರೂ? ಯೇಸು ಕ್ರಿಸ್ತರು. ಅದನ್ನು ಗುರುತಿಸ್ತೀವ? ಅದನ್ನು ಇನ್ನೊಬ್ರಿಗೆ ಹೇಳ್ತೀವ? ನಮಗಿಂತ ದೊಡ್ಡ ದೊಡ್ಡ ತಪ್ಪುಗಳು, ಕೊಲೆಗಳನ್ನು, ವ್ಯಭಿಚಾರ, ಈ ಥರ ಚಟುವಟಿಕೆಗಳಲ್ಲಿ ಪಾಲುಗಾರರಾಗಿರುವಂಥವ್ರು ಎಷ್ಟೋ ಹೆಚ್ಚಾಗಿ ಹೇಳ್ತಿದ್ದಾರೆ ಕ್ರಿಸ್ತನ ಬಗ್ಗೆ. ನಾವು ಯಾವಾಗ ಹೇಳ್ತೀವಿ? ನೀವು ನಿಮ್ಮ ಅಕ್ಕಪಕ್ಕ ಮನೆಯವರು, ಅಥವಾ ನೀವು ಕೆಲಸಕ್ಕೆ ಹೋಗುವಂತಹ ಜಾಗದಲ್ಲೋ, ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ಸ್ನೇಹಿತರು, ಅವರಿಗೆಲ್ಲ ಕ್ರಿಸ್ತನ ಬಗ್ಗೆ ಯಾವತ್ತು ಹೇಳ್ತೀವ? ಒಳ್ಳೆ ಚಾನ್ಸ್ ಸಿಕ್ಕಿದೆ. ಗುಡ್ ಫ್ರೈಡೇ ಅಂದರೆ ಏನು ಅಂತ ಅವರೇ ನಿಮ್ಮನ್ನು ಕೇಳ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀವ ಅವರಿಗೆ? ಸಿಚುವೇಶನನ್ನು ನೋಡಿ ಯಾವ ಪಾಯಿಂಟ್ ಹೇಳಬೇಕು, ಯಾವ ಪಾಯಿಂಟ್ ಹೇಳಬಾರ್ದು ಅಂತ ಡಿಸೈಡ್ ಮಾಡಿ ಹೇಳ್ತೀರಾ? ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಇನ್ನೊಂದು ಸಾರಿ ನಿಮ್ಮ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟಿದ್ದಕ್ಕೋಸ್ಕರ ಕೃತಜ್ಞತೆಗಳು ಅಪ್ಪ. ನಾವು ಹೇಗೆ ಮಾಡಿದ್ರೂ ಸಹ, ಏನು ಮಾಡಿದ್ರೂ ಸಹ ಈ ಜೀವನದಲ್ಲಿ, ಈ ಆಯುಷ್ಕಾಲದಲ್ಲಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ತಂದೆ. ನಿಮ್ಮ ಮಗನ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಹುಟ್ಟಿದಂದಿನಿಂದ ಅಷ್ಟು ಬಾಧ್ಯತೆಗಳು ಹೊತ್ಕೊಂಡು, ಒಂದೇ ಒಂದು ತಪ್ಪು ಮಾಡುತ್ತೆ, ತನ್ನನ್ನು ತಾನು ಪರಿಶುದ್ಧನಾಗಿಟ್ಕೊಂಡು, ಪವಿತ್ರನನ್ನಾಗಿಟ್ಕೊಂಡು, ಆಲೋಚನೆಯಲ್ಲೂ, ಕನಸಿನಲ್ಲೂ, ನನಸಿನಲ್ಲೂ ಒಂದೇ ಒಂದು ತಪ್ಪನ್ನು ಮಾಡದೆ ನಮಗೋಸ್ಕರ ಜೀವನ ಮಾಡಿದ್ರು. ನಮ್ಮ ಕೈಯಲ್ಲಿ ಅದಕ್ಕೆ ಮತ್ತೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮಾಡಲಿಕ್ಕಾಗುವಂತಹದ್ದು ಇದೊಂದೇ ತಂದೆ. ಈ ತ್ಯಾಗವನ್ನು ಇನ್ನೊಬ್ಬರಿಗೆ ಹೇಳುವಂತಹದ್ದು, ನಿಮ್ಮ ಮಗನು ನಮಗೋಸ್ಕರ ಪ್ರಾಣ ಕೊಟ್ಟದ್ದನ್ನು ಸಾರುವಂತಹದ್ದು ಪ್ರಪಂಚಕ್ಕೆ. ಇದನ್ನು ಇನ್ನು ಮುಂದೆ ನಾವು ಮಾಡ್ತೇವೆ. ನಾವು ನಿಮ್ಮ ಮಗನ ಜೊತೆ, ನಿಮ್ಮ ಮಗನ ಬಗ್ಗೆ, ನಿಮ್ಮ ಮಗನು ನಮಗೋಸ್ಕರ ಮಾಡಿದಂತಹ ತ್ಯಾಗದ ಬಗ್ಗೆ ಮಾತಾಡಲಿಕ್ಕೆ ನಾಚಿಕೆ ಪಡೋದಿಲ್ಲ ಅನ್ನುವಂತಹ ಭರವಸೆ ಕೊಡ್ತಾ,
ಮುಂದಿನ ಸಂದೇಶವನ್ನು ಹೇಳಬೇಕಾದ್ರೆ ನಿಮ್ಮ ಮಗನ ಜೊತೆ ರಾಮೋಣ್ಣನವರ ಜೊತೆ ನೀವಿತ್ತು ಹಾಗೆ ಕೇಳುವಂತಹ ನಮ್ಮಲ್ಲಿ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾತ್ವಿಕತೆಯನ್ನು ದೀನ ಮನಸ್ಥಿತಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.